ಪರವಾಗಲಿ ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗೂ ದೇವರ ಸೇವಕರಿಗೂ ತಂದೆ ಕುಮಾರ ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಮತ್ತೆ ಬಹಳ ದಿನಗಳ ಮೇಲೆ ನಾವು ನೀವು ಈ ರೀತಿಯಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಸಮಯ ದೇವರು ಕೊಟ್ಟಿದ್ದಾನೆ. ದೇವರ ಸ್ತೋತ್ರ. ಈ ಕುಟುಂಬದ ಯಜಮಾನರು ಯಾರಮ್ಮ? ಶಕ್ತಿವೇಲ್. ಮಗಳ ಹೆಸರು ಲೀಡಿಯಾ ಶಕ್ತಿವೇಲು. ಮಕ್ಕಳು ಶಾರನ್, ಸಂಜಯ್. ಇಬ್ಬರ ಒಬ್ಬಳು ಮಗಳು. ಮಗಳ ಹೆಸರು ಮಗ ಶಾರನ್. ಎಲ್ಲಿ ನಾನು ಶಾರನ್ನ ಶಾರೋಣ ಸೇರನ சேரன் ஒருத்தர் சொல்லுங்க ಹೆಸರು ಶಾರನ್. சேரன் ಓಕೆ ಕೂಡ மக்கள் ಓಕೆ. ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಶಕ್ತಿವೇಲು ಮತ್ತು ಲಿಡಿಯಾ ಮನೆಯಲ್ಲಿ ಬಂದಿದ್ದೇವೆ ಮತ್ತು ಅವರಿಬ್ಬರನ್ನು ಪ್ರೀತಿಸಿಕೊಟ್ಟಂಥ ಮಗ ಶಾರನಿಗಾಗಿ ಕೂಡ ನಾವು ಪ್ರಾರ್ಥಿಸುವಂಥ ಈ ಒಂದು ಸಮಯ ಒಳ್ಳೆಯ ಸಮಯ. ದೇವರು ನಿಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿದ್ದಾರೆ. ಬಂದಿರುವ ಎಲ್ಲ ದೇವರ ಮಕ್ಕಳು ದೇವರ ವಾಕ್ಯವನ್ನು ಕೇಳಬೇಕು. ಬೈಬಲ್ ಪ್ರಕಾರ, ಈ ಸತ್ಯವೇದದ ಪ್ರಕಾರ ಏನು ಅಂದರೆ, ಯಾರು ಯೇಸು ಸ್ವಾಮಿಯನ್ನು ನಂಬಿರ್ತಾರೋ ಅವರು ನೀತಿವಂತರು ಅಂತ ಅನಿಸ್ಕೊಳ್ತಾರೆ. ಹೌದಾ? ನೀತಿವಂತರು ಯಾರು ಅಂದರೆ, ಯಾರು ಯೇಸು ಸ್ವಾಮಿಯನ್ನು ನಂಬಿ ದೇವರನ್ನು ನಂಬಿ ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳೋರು. ಮತ್ತೆ ಯೇಸು ಸ್ವಾಮಿಯನ್ನು ನಂಬಿದವರು ಎಲ್ಲರೂ ನೀತಿವಂತರಲ್ಲ. ಯಾರು ದೇವರ ವಾಕ್ಯದ ಪ್ರಕಾರ, ಇಲ್ಲಿ ಸತ್ಯವೇದದಲ್ಲಿ ಏನು ಮಾತಿದೆಯೋ, ಏಸಪ್ಪ ಏನು ಹೇಳಿದಾನೆ ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಯೆಹೋವ ದೇವರು ಏನು ಹೇಳಿದ್ದಾರೆ ಆ ಎಲ್ಲ ಮಾತಿನಂತೆ ನಡ್ಕೊಳ್ಳುವವರೇ ನೀತಿವಂತರು. ಆ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ಎರಡು ಥರ ಜನರಿದ್ದಾರೆ. ಒಂದು ನೀತಿವಂತರು ಒಳ್ಳೆಯವರು, ಇನ್ನೊಂದು ಅನೀತಿವಂತರು ಕೆಟ್ಟವರು. ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂಥ ತಂದೆಯಾದ ದೇವರು ಭೂಲೋಕದಲ್ಲಿರುವಂಥ ನಮ್ಮೆಲ್ಲರನ್ನ ಪ್ರತಿದಿನ ಪ್ರತಿಕ್ಷಣ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನಮ್ಮ ಮಾತುಗಳು, ನಮ್ಮ ಬಾಯಿಯಿಂದ ಬರುವ ಪ್ರತಿ ಮಾತು, ಪ್ರಾರ್ಥನೆಗಳು, ಮೊರೆಗಳು, ವಿಜ್ಞಾಪನೆಗಳು, ನೀನು ಏನು ಮಾತನಾಡ್ತೀಯೋ ಅದೆಲ್ಲವನ್ನು ಕೇಳ್ತಾ ಇರ್ತಾನೆ. ಯಾಕಂದರೆ ಆತನ ಕಣ್ಣು ದೃಷ್ಟಿ ಕಿವಿಗಳು ನಮ್ಮ ಕಡೆಗೆ ಇವೆ ಮಕ್ಕಳು. ಅಂದಮೇಲೆ ನಾವು ಹೇಗಿರಬೇಕು? ಒಳ್ಳೆಯವರು ಕೆಟ್ಟವರು ಅನ್ನೋದು ದೇವರಿಗೆ ಗೊತ್ತು. ಒಳ್ಳೆಯವ್ರಿಗೆ ಏನು ಮಾಡಬೇಕು, ಕೆಟ್ಟವ್ರಿಗೆ ಏನು ಮಾಡಬೇಕು ಅನ್ನೋದು ಕೂಡ ದೇವರಿಗೆ ಗೊತ್ತು ಮಕ್ಕಳು. ಅವರವರಿಗೆ ತಕ್ಕಂತೆ ದೇವರು ಇಡ್ತಾನೆ. ದೇವರ ವಾಕ್ಯದಲ್ಲಿ ಹೇಳ್ತೇವೆ, ನಾವು ನೋಡ್ತೇವೆ. ಆ ರೀತಿಯಲ್ಲಿ ಈ ದಿನ ಒಂದು ಕುಟುಂಬದ ಬಗ್ಗೆ, ಒಬ್ಬರ ನೀತಿವಂತನ ಬಗ್ಗೆ ನಾವು ನೋಡಿಕೊಳ್ಳುವುದಾದರೆ ನೋಹ. ನಮಗೆಲ್ಲರಿಗೂ ಗೊತ್ತು. ಆದಿಕಾಂಡ ತೆಗೆದರೆ 6ನೇ ಅಧ್ಯಾಯ 9ರಿಂದ ನಾವು ನೋಡುವಾಗ 9-10 ವಾಕ್ಯ ಫಸ್ಟ್ ಹೋದ್ರೆ, ನೋಹನ ಚರಿತ್ರೆಯು, ನೋಹನು ನೀತಿವಂತನು. ನೋಹನು ಯಾರು? ನೀತಿವಂತನು. ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ತನ್ನ ಕಾಲದಲ್ಲಿ ತಪ್ಪಿಲ್ಲದವನು, ತಪ್ಪು ಮಾಡಲಾರದವನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅನ್ಯೋನ್ಯವಾಗಿರುವುದು ಅಂದರೆ, ಈಗ ನಾವು ಬಂದಿದ್ದೇವೆ ಈ ಮನೆ. ಯಾಕೆ ಬಂದಿದ್ದೇವೆ? ಲಿಡಿಯಮ್ಮ ನಮಗೆ ಪರಿಚಯ, ದೇವರ ಮಗಳು, ನಾವು ದೇವರ ಸೇವಕರು. ಏನು ಸಂಬಂಧ ಇದೆ ಅಲ್ಲಿ? ನಾವು ಅಪ್ಪಾಜಿ ಅಮ್ಮಾಜಿ ಅಂತೀರ, ನಮ್ಮ ಮಕ್ಕಳು ನೀವು. ನಿಮಗೆ ತಂದೆ ತಾಯಿ, ಆತ್ಮೀಯ ತಂದೆ ತಾಯಿಗಳಾಗಿ ನಾವಿದ್ದೇವೆ, ನಮ್ಮ ಮಕ್ಕಳಾಗಿ ನೀವಿದ್ದೇವೆ. ಅಂದರೆ ನಮ್ಮ ಮಧ್ಯೆ ಇರುವಂಥ ಒಂದು ಸಂಬಂಧ, ಹತ್ತಿರದ ಸಂಬಂಧ, ಪ್ರೀತಿಯ ಸಂಬಂಧ, ಒಳ್ಳೆಯ ಸಂಬಂಧ. ನಾವು ಮಾತನಾಡ್ತೇವೆ, ಜೊತೆಗೆ ಸೇರ್ತೇವೆ, ಇರ್ತೇವೆ, ಅದು ಅನ್ಯೋನ್ಯತೆ. ಅಂದರೆ ನಾವು ಆಡೋ ಮಾತು ನೀವು ಕೇಳಬೇಕು, ನಿಮ್ಮ ಮೊರೆಗಳು ನಾವು ಕೇಳಬೇಕು. ಅದಕ್ಕೆ ತಕ್ಕ ಹಾಗೆ ನಾವು ಒಬ್ಬರಿಗೊಬ್ಬರು ವರ್ತಿಸಿದರೆ ಅದು ಸಂಬಂಧ, ಅದು ಅನ್ಯೋನ್ಯತೆಯ ಸಂಬಂಧ. ಬರೀ ಸಂಬಂಧ ಅಲ್ಲ, ಅನ್ಯೋನ್ಯತೆಯ ಒಂದಾಗಿರೋದು, ಹೇಳಿದ್ದು ಕೇಳೋದು, ಅದರಂತೆ ನಡ್ಕೊಳ್ಳೋದು. ಹಾಗೆ ನೋಹನು ಏನಾಗಿದ್ದಂತೆ, ನೋಹನು ಇದ್ದ ಕಾಲದಲ್ಲಿ, ಆ ಕಾಲದಲ್ಲಿ, ಯಾವಾಗ? ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯೆಹೋವ ದೇವರು ಇದ್ದಂಥ ಸಮಯ. ಯೆಹೋವ ದೇವರು ಈ ಲೋಕವನ್ನು ಸೃಷ್ಟಿಸಿ ಲೋಕದಲ್ಲಿರುವ ಎಲ್ಲರನ್ನು ನೋಡುವ, ಕೇಳುವ ಸಮಯ. ಆ ಕಾಲದಲ್ಲಿ, ಆ ಸಮಯದಲ್ಲಿ ನೋಹನೇನಾಗಿದ್ದ? ನೀತಿವಂತನಾಗಿದ್ದ. ಒಂದನೇದು ಆತನ ಸ್ವಭಾವ, ಗುಣಲಕ್ಷಣ. ಎರಡನೇದು ತಪ್ಪಿಲ್ಲದವನಾಗಿದ್ದ. ತಪ್ಪು ಮಾಡಿಲ್ಲ, ತಪ್ಪೇ ಮಾಡಲಾರ್ದವನು. ಅಂದರೆ ಯಾವಾಗಲೂ ಸರಿಯಾದದನ್ನೇ ಮಾಡೋದು, ಒಳ್ಳೆಯವನಾಗಿ ಇದ್ದದ್ದು. ಮೂರನೇದು ಏನು ಹೇಳ್ತೀವಂದರೆ, ಅವನು ದೇವರೊಂದಿಗೆ ಅನ್ಯೋನ್ಯತೆಯ ಸಂಬಂಧ ಹೊಂದಿದ್ದ. ಆತನಿಗೆ 9 ಅಲ್ಲ 10ನೇ ವಚನ ಓದಮ್ಮ. ಶೇಮ್, ಹಾಮ್, ಯಫೇತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಆತನಿಗೆ 3 ಮಂದಿ ಮಕ್ಕಳಿದ್ದರು. ಇದು 1ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಈ ನೋಹನ ಚರಿತ್ರೆಯ ಬಗ್ಗೆ, ನೋಹನ ಜೀವನದ ಬಗ್ಗೆ ನೋಡುವಾಗ, ನೋಹನ ವೈಯಕ್ತಿಕ ಜೀವನದ ಬಗ್ಗೆ ನಾವು ನೋಡ್ತೇವೆ. ಪರ್ಸನಲ್ ಲೈಫ್.
ಆ ಪರ್ಸನ್, ಆ ವ್ಯಕ್ತಿತ್ವ ಹೇಗಿತ್ತು ಅಂದರೆ ನೀತಿವಂತನಾಗಿದ್ದ, ತಪ್ಪಿಲ್ಲದವನಾಗಿದ್ದ, ಮೂರನೇದು ದೇವರೊಂದಿಗೆ ಅನ್ಯೋನ್ಯತೆಯ ಸಂಬಂಧ ಹೊಂದಿದ್ದ, ಹತ್ತಿರದ ಸಂಬಂಧ, ನಿಕಟ ಸಂಬಂಧ, ಕ್ಲೋಸ್ ರಿಲೇಶನ್ಶಿಪ್ ಇತ್ತು ನೋಹನಿಗೂ ಯೆಹೋವ ದೇವರಿಗೂ. ಈ 3 ಗುಣಲಕ್ಷಣ ಪರ್ಸನಲ್ ಲೈಫ್ ಅದು ನೋಹನ್. ಎರಡನೇದು ನಾವು ನೋಡುವಾಗ 10ನೇ ವಚನ ನೋಡುವಾಗ ಆತನಿಗೆ 3 ಜನ ಮಕ್ಕಳಿದ್ದರು, ಹೆಂಡತಿ, 3 ಜನ ಮಕ್ಕಳು, ಸೊಸೆಯಂದಿರು, ಇಷ್ಟು ಜನ ಇದ್ದಿರೋರು. ಅಂದರೆ ಒಟ್ಟು ಅವರ ಕುಟುಂಬದಲ್ಲಿ, ಇಲ್ಲಿ ಕುಟುಂಬದ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. 10ನೇ ವಾಕ್ಯದಲ್ಲಿ ನೋಹನ ಕುಟುಂಬದ ಬಗ್ಗೆ ಹೇಳ್ತಾ ಇದೆ. ನೋಹನಿಗೆ 3 ಜನ ಮಕ್ಕಳಿದ್ರು, ಆ 3 ಜನರಿಗೂ ಮದುವೆಯಾಗಿತ್ತು, ಸೊಸೆಯಂದಿರಿದ್ದರು, ಗಂಡ ಹೆಂಡತಿ, 3 ಜನ ಮಕ್ಕಳು, 3 ಜನ ಸೊಸೆಯಂದಿರು, ಒಟ್ಟು 8 ಜನರ ಕುಟುಂಬ ನೋಹನದಾಗಿತ್ತು. ಹೀಗಿರುವಾಗ 11ನೇ ವಚನ ಓದಮ್ಮ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ನೋಡಮ್ಮ, ಸಾಕಮ್ಮ, ಇಲ್ಲಿ ನೋಡಿ ಏನಾಯ್ತು. ಇಷ್ಟೆಲ್ಲ ಇತ್ತಾ? ಯೆಹೋವ ದೇವರ ಸಮಯದಲ್ಲಿ, ಹಳೆ ಒಡಂಬಡಿಕೆ ಸಮಯದಲ್ಲಿ ಒಬ್ಬ ಮನುಷ್ಯನಿದ್ದ ನೋಹನು. ಅವನು ಒಳ್ಳೆಯವನಾಗಿದ್ದ, ನೀತಿವಂತನಾಗಿದ್ದ, ತಪ್ಪಿಲ್ಲದವನಾಗಿದ್ದ, ದೇವರೊಂದಿಗೆ ಸಂಬಂಧ ಹೊಂದಿದ್ದ, 3 ಜನ ಮಕ್ಕಳನ್ನು ಹೊಂದಿದ್ದ, 3 ಜನ ಸೊಸೆಯಂದ್ರನ್ನು ಹೊಂದಿದ್ದ, ಹೆಂಡತಿಯನ್ನು ಹೊಂದಿದ್ದ. ಅವನ ಒಂದು ಕುಟುಂಬ ಇತ್ತು. ಒಳ್ಳೆಯವನವನು. ಯಾರವನು? ಒಳ್ಳೆಯವನು, ನೀತಿವಂತ, ತಪ್ಪಿಲ್ಲದವನು. ಅವನ ಕುಟುಂಬ ಆ ಸಮಯದಲ್ಲಿನೇ ಭೂಲೋಕದಲ್ಲಿರುವ ಜನರೆಲ್ಲರೂ ಏನಾಗಿದ್ರಂತೆ? ದೇವರ ವಾಕ್ಯ ಹೇಳ್ತದೆ, 11ನೇ ವಾಕ್ಯ ಓದಮ್ಮ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ದೇವರ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ರು. ಎಲ್ಲರೂ ಕೆಟ್ಟು ಹೋಗಿದ್ರು. ಅಂದ್ರೆ ಏನ್ ಮಾಡ್ತಾ ಇದ್ರು ಅವರು? ಪಾಪಗಳು, ಅಪರಾಧಗಳು, ತಪ್ಪುಗಳು, ಕಳ್ಳತನ, ಸುಳ್ಳುತನ, ಸೂಳೆತನ, ಇಂಥ ಕೆಟ್ಟ ಚಟುವಟಿಕೆ, ವಿಗ್ರಹಾರಾಧನೆ ಎಲ್ಲ ದಶಾಜ್ಞೆಗಳು ದೇವರು ಕೊಟ್ಟಿದ್ದಾನೆ ಅಲ್ವಾ? ನಾನು ಒಬ್ಬನೇ ಅಂತ ಹೇಳಿದಾನೆ. ದೇವರೊಬ್ಬರನ್ನೇ ನಾವು ಆರಾಧಿಸಬೇಕು. ಅದು ಬಿಟ್ಟು ಆ ಕಾಲದಲ್ಲಿ ಜನರು ಏನು ಮಾಡ್ತಾ ಇದ್ರು? ದೇವರನ್ನು ಬಿಟ್ಟು, ಯೆಹೋವ ದೇವರು ಹೇಳಿದ್ದು ಬಿಟ್ಟು ಅವ್ರು ಇಷ್ಟ ಬಂದ ಹಾಗೆ. ಮುಂದೆ ಹೋದಮ್ಮ, ಇನ್ನೂ ಚೆನ್ನಾಗಿದೆ ವಾಕ್ಯ. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ಕೆಟ್ಟು ಹೋಗಿದ್ರು, ಅನ್ಯಾಯನ ತುಂಬಿ ಬಿಟ್ಟಿತ್ತಂತೆ. ನ್ಯಾಯ ಇಲ್ಲ, ನ್ಯಾಯದ ಜೀವಿತ ಇಲ್ಲ, ಬರೀ ಅನ್ಯಾಯ. ಒಬ್ರಿಗೊಬ್ರು ಮೋಸ ಮಾಡೋದು, ದ್ರೋಹ ಮಾಡೋದು, ತಪ್ಪು ಮಾಡೋದು, ಅಪರಾಧ ಮಾಡೋದು, ಪಾಪ ಮಾಡೋದು, ಅನ್ಯಾಯವೇ ತುಂಬಿ ಹೋಗಿತ್ತು. ಅದನ್ನ ನೋಡಿ ನೋಡಿ ಏನಾಯ್ತಮ್ಮ? ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಕೆಟ್ಟು ಹೋದ್ರೆ ಏನ್ ಮಾಡ್ತಾರೆ ನೋಡಮ್ಮ? ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಮುಂದೆ ಹೋದ್ ಮಗಳ. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ನೆನಪಿಟ್ಟುಕೊಳ್ರಿ ಮಕ್ಕಳೇ, ಚೆನ್ನಾಗಿ ಗಮನ ಕೊಟ್ಟು ದೇವರ ವಾಕ್ಯ ಕೇಳ್ರಿ. ಯಾರು ಕೆಟ್ಟು ಹೋಗ್ತಾರೋ, ಯಾರು ಅನ್ಯಾಯ ಮಾಡ್ತಾರೋ, ಯಾರು ಮೋಸ ಮಾಡ್ತಾರೋ ಅವ್ರನ್ನ ದೇವ್ರು ಏನ್ ಮಾಡ್ತಾನೆ? ಅಳಿಸಿ ಬಿಡ್ತಾನೆ ಮಕ್ಕಳೇ, ಅಳಿಸಿ ಬಿಡ್ತಾನೆ. ದೇವ್ರ ವಾಕ್ಯ ಹೇಳ್ತದೆ, ನಾನು ಅವ್ರನ್ನ ಏನ್ ಮಾಡ್ತೇನೆ ಅಂತಾನೆ? ಅಳಿಸಿ ಬಿಡ್ತೇನೆ. ಅಳಿಸಿ ಬಿಡೋದಂದ್ರೇನು? ನಾಶ ಮಾಡಿಬಿಡ್ತಾನೆ ಅಷ್ಟೇ, ಇರೋದೇ ಇಲ್ಲ ಅವರು. ಆ ರೀತಿಯ ದೇವ್ರಿಗೆ ಏನಾಯ್ತು? ಕೋಪ ಬಂತು, ಸಿಟ್ಟು ಬಂತು ದೇವ್ರಿಗೆ. ಒಳ್ಳೆಯವರಾಗಿದ್ರೆ ಅವ್ರು ಒಳ್ಳೇದ್ ಮಾಡ್ತಾನೆ. ಈಗೇನೋ ಅಲ್ಲಿ ನೋಡಿ, ನೆಕ್ಸ್ಟ್ ವಾಕ್ಯ ಓದ್ ಮಗಳೇ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ. ಇಲ್ಲಿ ನಾವು 9:10ರಲ್ಲಿ ನೋಹನ ವೈಯಕ್ತಿಕ ಜೀವನ ನೋಡಿದ್ದೇವೆ. 10ರಲ್ಲಿ ಕುಟುಂಬ ಜೀವನ ನೋಡಿದ್ದೇವೆ. ಆತನ ಕುಟುಂಬ ಯಾರ್ಯಾರಾಗಿದ್ರು ಅಂತ. 11-12 ವಾಕ್ಯ ಮುಂದೆ ಬಂದಾಗ ಅಲ್ಲಿ ಲೋಕವೆಲ್ಲ ಕೆಟ್ಟು ಹೋಗಿದೆ, ಅನ್ಯಾಯದಿಂದ ತುಂಬಿದೆ, ಅವ್ರನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಯ್ತು? ಈ 11, 12, 13 ವಾಕ್ಯಗಳು ನೋಡುವಾಗ ದೇವರಿಗೂ ನೋಹನಿಗೂ ಇರುವಂತ ಒಂದು ಸಂಬಂಧ ನಮಗೆ ತಿಳಿದು ಬರ್ತದೆ ಮಕ್ಕಳೇ. ಯೆಹೋವ ದೇವರು ಡೈರೆಕ್ಟ್ ಆಗಿ ನೋಹನ ಜೊತೆ ಮಾತಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಇಲ್ಲಿ ಒಳಗೆ ಅರ್ಥನ ತಿಳ್ಕೊಬೇಕು. ನೋಹನು 1ನೇ ವಾಕ್ಯದಲ್ಲಿ ಏನಾಯ್ತು? ನೋಹನ ಬಗ್ಗೆ ಹೇಳುವಾಗ ದೇವರೊಂದಿಗೆ ಅವನು ಅನ್ಯೋನ್ಯತೆಯನ್ನು ಹೊಂದಿದ್ದನು. ಆ ಅನ್ಯೋನ್ಯತೆ ಅಂದ್ರೆ ನಾವು ಹತ್ತಿರ ಇರೋದು, ಮಾತಾಡೋದು, ಒಬ್ರಿಗೊಬ್ಬರು ಕೇಳೋದು, ಅದು ಅನ್ಯೋನ್ಯ ಸಂಬಂಧ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 12-13 ವಾಕ್ಯದಲ್ಲಿ ನೋಡುವಾಗ ಲೋಕ ಎಲ್ಲ ಕೆಟ್ಟು ಹೋಗಿದೆ, ನಾನು ನಾಶ ಮಾಡ್ತೇನೆ, ನಾನು ಅಳಿಸಿಬಿಡ್ತೇನೆ. ಆದರೆ 14-13 ವಾಕ್ಯ ಓದಮ್ಮ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ. 12 ಅದಕ್ಕಿಂತ ಮುಂಚೆ ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹಲ್ಲೆಲೂಯಾ. ಭೂಮಿಯಲ್ಲಿರುವಂತ ಜನರು ತಮ್ಮ ನಡತೆಯನ್ನ ಕೆಡಿಸಿಕೊಂಡಿದ್ದರಂತೆ. ಯಾವ ರೀತಿ ಕೆಡಿಸಿಕೊಂಡಿದ್ರು? ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಪಾಪಗಳು ಮಾಡ್ತಾ ಇದ್ರು, ತಪ್ಪು ಮಾಡ್ತಾ ಇದ್ರು, ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ರು, ದೇವರನ್ನ ಗಮನಿಸಲಿಲ್ಲ, ಅಲಕ್ಷ್ಯ ಮಾಡಿದರು ಮಕ್ಕಳು.
ದೇವರನ್ನೇ ಅಲಕ್ಷ್ಯ ಮಾಡಿದ್ರು. ಅವ್ರಿಗೆ ಅವ್ರು ಇಷ್ಟ ಬಂದ ಹಾಗೆ ಅವ್ರು ಜೀವಿಸೋದಕ್ಕೆ ಶುರು ಮಾಡಿದರು. ಅದಕ್ಕೆ ದೇವರು ಏನು ಹೇಳ್ತಾನೆ, ಕೆಟ್ಟವರನ್ನೆಲ್ಲ ಕೆಟ್ಟದ್ದನ್ನೆಲ್ಲ ನಾನು ಅಳಿಸಿ ಬಿಡ್ತೇನೆ ಅಂತ ನೋಹನಿಗೆ ಡೈರೆಕ್ಟ್ ಆಗಿ ಯೆಹೋವ ದೇವರು ಮಾತನಾಡ್ತಾ ಇದ್ದಾನೆ. ಸಂಭಾಷಣೆ ನಡ್ತಾ ಇದೆ ಅವರಿಬ್ಬರ ಮಧ್ಯೆ. ಓದಮ್ಮ ಮುಂದೆ. ನೀನು ತುರಾಯಿ ಮಾತಿನ ಮಾಡಿ ಆಮೇಲೆ ಹೇಳ್ತಾನೆ, ಕೆಟ್ಟವ್ರನ್ನೆಲ್ಲ ಅಳಿಸಿ ಬಿಡ್ತೇನಪ್ಪ, ಆದರೆ ನಿನ್ನನ್ನ, ನೋಹನ ಕುಟುಂಬವನ್ನ ದೇವರು ಏನ್ ಮಾಡ್ತಾನೆ, ಕಾಪಾಡ್ತಾನೆ ಮಕ್ಕಳೇ. ಹಲ್ಲೆಲೂಯಾ. ಅನೀತಿವಂತರನ್ನ, ಕೆಟ್ಟು ಹೋದವರನ್ನ, ಕೆಟ್ಟದ್ದು ಮಾಡುವವರನ್ನ ದೇವರು ಅಳಿಸಿ ಬಿಡ್ತಾನೆ, ಅದೇ ಅವರಿಗೆ ಶಿಕ್ಷೆ. ಆದರೆ ಒಳ್ಳೆಯವರನ್ನ, ನೀತಿವಂತರಾದವರನ್ನ, ಆತನು ದೇವರ ಮಾತನ್ನ ಕೇಳುವವರಿಗೆ ಆತನು ಕಾಯ್ದು ಕಾಪಾಡ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಇಲ್ಲಿ ಸೇರಿ ಬಂದಿರೋ ಪ್ರತಿಯೊಬ್ಬರು ನಿಮ್ಮ ಜೀವನ ಹೇಗಿದೆ, ನಿಮ್ಮ ನಡವಳಿಕೆ ಹೇಗಿದೆ, ನಿಮ್ಮ ನಡೆನುಡಿ ಹೇಗಿದೆ, ನಿಮ್ಮ ಕುಟುಂಬ ಹೇಗಿದೆ, ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗದ ಜೊತೆ ನೀವು ಹೇಗಿದ್ದೀರಾ, ಅಕ್ಕಪಕ್ಕದವ್ರ ಜೊತೆ ಹೇಗಿದ್ದೀರಾ, ಸೇವಕರು ಪಾಸ್ಟರ್ ಜೊತೆ ಹೇಗಿದ್ದೀರಾ, ಪಾಸ್ಟಮ್ಮನ ಜೊತೆ ಹೇಗಿದ್ದೀರಾ, ಸಭೆಯಲ್ಲಿ ನೀವು ಹೇಗಿದ್ದೀರಾ, ಸೇವಕರ ಜೊತೆ ನಿಮ್ಮ ಸಂಬಂಧ ಹೇಗಿದೆ, ವಿಶ್ವಾಸಿಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ಉತ್ತಮವಾದ ನಡೆನುಡಿ ಹೊಂದಿದವರಾಗಿರಬೇಕು. ನಮ್ಮ ನಡೆಯಿಂದಲೂ ನುಡಿಯಿಂದಲೂ ಹೇಗಿರಬೇಕು ಅಂದರೆ ದೇವರಿಗೆ ಮಹಿಮಕರವಾಗಿರಬೇಕು. ಅವರಿಬ್ಬರನ್ನ ಮೆಚ್ಚಿಸುವುದಕ್ಕಲ್ಲ ಮಕ್ಕಳೇ. ಈಗ ನಾವು ನೋಡ್ತೇವೆ ಕುಟುಂಬಗಳು, ಎಷ್ಟೋ ಕುಟುಂಬಗಳಲ್ಲಿ ಹೆಂಡತಿಯರು ಗಂಡ ಇದ್ದಾಗ ಒಂದು ರೀತಿ ಇರ್ತಾರೆ, ಗಂಡ ಮನೆಯಿಂದ ಆಚೆ ಹೋದ್ಮೇಲೆ ಒಂದು ರೀತಿ ಇರ್ತಾರೆ. ಮಕ್ಕಳು ಅಷ್ಟೇ, ಅಪ್ಪ ಅಮ್ಮ ಮನೆಯಲ್ಲಿದ್ದಾಗ ಒಂದು ರೀತಿ ಇರ್ತಾರೆ, ಅಪ್ಪ ಅಮ್ಮ ಏನಾದರೂ ಮನೆಯಿಂದ ಆಚೆ ಹೋದ್ರು ಅಂದರೆ ಮಕ್ಕಳು ಅವ್ರು ಇಷ್ಟ ಬಂದ ಹಾಗೆ ಅವರು ವರ್ತಿಸ್ತಾ ಇರ್ತಾರೆ ಅಲ್ವಾ. ನೋಡ್ತೇವೆ, ಇವು ಸಹಜವಾಗಿ ಪ್ರತಿ ಕುಟುಂಬದಲ್ಲಿ ನಡೀತಿದೆ. ಪ್ರತಿಯೊಬ್ಬರು, ಅದು ಸೇವಕರ ಕುಟುಂಬವಾಗಿರಲಿ, ವಿಶ್ವಾಸಿಗಳ ಕುಟುಂಬವಾಗಿರಲಿ, ಅನ್ಯ ಜನಾಂಗಗಳ ಕುಟುಂಬವಾಗಿರಲಿ, ಎಲ್ಲ ಕಡೆ ನೋಡ್ತೇವೆ ನಾವಿದು. ಸಭೆಗಳಲ್ಲಿ ನೋಡ್ತೇವೆ, ಮೇನ್ ಪಾಸ್ಟರ್, ಸೀನಿಯರ್ ಪಾಸ್ಟರ್ ಇದ್ದರೆ ಒಂದು ರೀತಿ ವಿಶ್ವಾಸಿಗಳ ಸಭೆಗೆ ಬರೋದು. ಅಕಸ್ಮಾತ್ ಆ ಪಾಸ್ಟರ್ ಇಲ್ಲ, ಪಾಸ್ಟರ್ ಊರಲ್ಲಿಲ್ಲ, ಇವತ್ತು ಪಾಸ್ಟರ್ ಬರಲ್ಲಂತೆ ಚರ್ಚ್ಗೆ ಅಂದರೆ, ಪಾಸ್ಟರ್ ಬರಲ್ಲಂತೆ ಬಿಡು, ಏನು ಹೋಗೋದು, ಯಾರೋ ಬರ್ತಾರೆ, ಏನೋ ಹೇಳಿ ಹೋಗ್ತಾರೆ, ಏನು ಕೇಳ್ತೇವೆ ಕಡೆ, ನಮ್ಮ ಪಾಸ್ಟರ್ ಇಲ್ಲಂತೆ, ನಮ್ಮ ಪಾಸ್ಟರ್ ಇಲ್ಲಂತೆ, ನಮ್ಮ ಪಾಸ್ಟರ್ ಬರಲ್ಲಂತೆ, ಈ ವಾರ ಏನು ಹೋಗ್ತೀವಿ ಬಿಡು, ನಮ್ಮ ಪಾಸ್ಟರ್ ಬಂದಾಗ ಮುಂದಿನ ವಾರ ಹೋಗೋಣ. ಇಂಥ ಭಾವನೆಗಳು ಕೂಡ ಎಷ್ಟೋ ವಿಶ್ವಾಸಿಗಳಲ್ಲಿ, ಎಷ್ಟೋ ಜನರಲ್ಲಿ ಇದೆ ಮಕ್ಕಳು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗಲೂ ನೀತಿವಂತರಾಗಿರಬೇಕು, ಯಥಾರ್ಥತೆಯಿಂದ ಇರಬೇಕು. ಯಥಾರ್ಥರಾಗಿರಿ ಅಂತದ ವಾಕ್ಯ. ಯಥಾರ್ಥರು ಅಂದರೆ ಯಾವಾಗಲೂ ಒಂದೇ ರೀತಿಯಲ್ಲಿರೋದು. ಊಟ ಮಾಡಿದರೂ ಒಂದೇ ರೀತಿ ಇರಬೇಕು, ಹಸಿದಿದ್ದರೂ ಒಂದೇ ರೀತಿ ಇರಬೇಕು, ಮನೆಯಲ್ಲಿ ಎಲ್ಲ ಇದ್ದರೂ ಒಂದೇ ರೀತಿ ಇರಬೇಕು, ಏನು ಇಲ್ಲದಿದ್ದರೂ ಒಂದೇ ರೀತಿ ಇರಬೇಕು. ಕಷ್ಟದಲ್ಲಿ ನಷ್ಟದಲ್ಲಿಯೂ ಸಮಾಧಾನವಾಗಿರಬೇಕು, ಸಂತೋಷವಾಗಿರಬೇಕು. ಎಲ್ಲ ದೇವರು ನಮಗೆ ಹೆಚ್ಚು ಆಸ್ತಿ ಅಂತಸ್ತು ದುಡ್ಡು ಕೊಟ್ಟಿದ್ದಾನೆ ಅಂದರೂ ಕೂಡ ಒಂದೇ ರೀತಿ ಇರಬೇಕು ನಾವು. ಅರ್ಥ ಆಯ್ತಮ್ಮ? ಗುಡಿಸಲು ಮನೆ ಇರಲಿ, ಮಹಡಿ ಮನೆ ಇರಲಿ, ಮನೆಯೇ ತಾನೇ, ಅದು ಕೊಡೋದು ಆಶ್ರಯವೇ ಅಲ್ವಾ. ಇನ್ನೇನಾದ್ರು ಇದೆಯಾ? ನೀನು 1,00,000 ಕೋಟಿ ಸಂಪಾದಿಸಿದ್ರು ತಿನ್ನೋದು 2 ಒಪ್ಪತ್ತು ಅಥವಾ 3 ಒಪ್ಪತ್ತು, ಇನ್ನು ಕೆಲವರು ಒಪ್ಪತ್ತೆ ತಿಂತಾರೆ. ಕೋಟಿಗಳು ಲಕ್ಷಗಳಿದ್ರೆ ತಿಂತೀವಾ? ಮನೆಯಲ್ಲಿ ಬೆಳ್ಳಿ ಬಂಗಾರ ಅಲಮಾರದಲ್ಲಿ ಇಟ್ಟು ಬೀಗ ಹಾಕಿರ್ತೀವಿ, ಇಲ್ಲ ಬ್ಯಾಂಕಲ್ಲಿ ಲಾಕರಲ್ಲಿಟ್ಟು ಭದ್ರವಾಗಿ ಇಟ್ಟು ಬರ್ತೀವಿ. ಯಾಕೆ? ಭಯ, ಕಳ್ಳರು ಬಂದು ತಗೊಂಡು ಹೋದ್ರೆ, ಮನೇಲಿ ಇಟ್ಟರೆ ಕಳ್ಳರು ಬಂದರೆ ಭಯ ಭಯ ಭಯ, ಎಲ್ಲದಕ್ಕೂ ಭಯ. ಜನರಿಗೆ ಕಷ್ಟಪಟ್ಟು ಸಂಪಾದಿಸ್ತಾರೆ, ಅನುಭವಿಸೋದೇ ಇಲ್ಲ ಎಷ್ಟೋ ಜನ. ಅದಕ್ಕೆ ದೇವರ ವಾಕ್ಯ, ನಮ್ಮ ಸತ್ಯವೇದ ಬೈಬಲಲ್ಲಿ ಒಂದು ಮಾತಿದೆ, 128ನೇ ಕೀರ್ತೆ 2ನೇ ವಾಕ್ಯ ಹೋದರೆ ಆ ವಾಕ್ಯ ಅರ್ಥ ಮಾಡ್ಕೊಂಡು ಬದುಕಬೇಕು ಮಕ್ಕಳೇ. ಮನುಷ್ಯರು, ವಿಶ್ವಾಸಿಗಳು, ಸೇವಕರು ಯಾರೇ ಆಗಿರಲಿ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಯಾರಿಗಮ್ಮ ಶುಭ? ಯಾರು ಧನ್ಯರು? ಧನ್ಯರು ಅಂದರೆ ಆಶೀರ್ವಾದ ಹೊಂದಿದವರು, ದೇವರ ಕೃಪೆಯನ್ನು ಹೊಂದಿದವರು. ಯಾರು ದೇವರ ಕೃಪೆಯನ್ನು ಹೊಂದಿದವರು? ಕಷ್ಟಪಟ್ಟು ದುಡ್ತೀರ, ಹಗಲು ರಾತ್ರಿ, ದಿನಕ್ಕೆ 8 ಗಂಟೆ 10 ಗಂಟೆ, ಕೆಲವರೆಲ್ಲ ಕಂಪನಿಗಳಲ್ಲಿ ಹೋದರೆ 12 ತಾಸು 15 ತಾಸು ದುಡಿಯೋರು ಇದ್ದಾರೆ. ಡೇ ಆ್ಯಂಡ್ ನೈಟ್ ಡ್ಯೂಟಿಗಳು ಮಾಡ್ತಾರೆ, ಕಷ್ಟಪಟ್ಟು ಡ್ಯೂಟಿ ಮಾಡ್ತಾರೆ. ಅಷ್ಟೆಲ್ಲ ದುಡಿದು ಅದನ್ನು ಅನುಭವಿಸೋದೇ ಇಲ್ಲ. ಸಾಲ ಮಾಡಿ ಬರೀ ಲೋನ್ ಕಟ್ಕೊಂಡಿರ್ತಾರೆ, ಮನೆ ಕಟ್ಟಿದ್ರು ಕೂಡ ಮನೆ ಲೋನ್ ತಗೊಂಡು EMIಗಳು ಕಟ್ಕೊಳ್ಳೋದು, ಗಾಡಿ ತೊಗೊಂಡು EMI ಕಟ್ಟೋದು, ಅನುಭವಿಸೋದೇ ಇಲ್ಲ. ಅಥವಾ ಕೂಡಿಡೋದು, ಗಂಟು ಕಟ್ಟಿಡೋದು, ಸುಮ್ಮನೆ ಬ್ಯಾಂಕಲ್ಲಿ ಇಡೋದು ಅಲ್ವಾ, ಉಪಯೋಗ ಇಲ್ಲ. ನೀನು ನಿನ್ನ ಕಷ್ಟಾರ್ಜಿತ, ನೀನು ದುಡಿದದ್ದನ್ನು ನೀನು 3 ಒಪ್ಪತ್ತು ಊಟ ಮಾಡಿ ಜೀರ್ಣಿಸಿಕೊಂಡು ರಾತ್ರಿ ಮಲಗಿದಾಗ ಕಣ್ಣು ತುಂಬ ನಿದ್ದೆ ಬಂದು ಶಾಂತಿ ಮನಸ್ಸು, ಸಮಾಧಾನ, ನೆಮ್ಮದಿಯ ಜೀವಿತ ನಿನಗಿದ್ದರೆ ಮಾತ್ರ ಆಗ ನೀನು ಧನ್ಯನು.
ಅನುಭವಿಸಲ್ಲ. ಕೆಲವರು ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ, ಆದರೆ ದುಡಿದಿದ್ದನ್ನ ಅನುಭವಿಸೋದೇ ಇಲ್ಲ. ಅಯ್ಯೋ ಯಾಕೆ ಬಿಟ್ಟು ತೆಗೆದಿಡೋಣ, ನಾಳೆಗೆ ಬರ್ತದೆ, ಇನ್ನೊಂದ್ಸಲ ಇರಲಿ, ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಅಂತ ಕೆಲವರು ಕಟ್ಟಿಡ್ತಾರೆ. ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರಿಗೇನು ತಗೊಳ್ಳಲ್ಲ, ಮುಂದೆ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಆ ರೀತಿ ಬದುಕುವವರು ಎಷ್ಟೋ ಜನ ಇದ್ದಾರೆ. ಆದರೆ ತಮ್ಮನ್ನು ತಾವು ಸರಿಯಾಗಿ ನೋಡ್ಕೊಳ್ಳೋದು. ಕುಟುಂಬಗಳಲ್ಲಿ ನೋಡ್ತೇವೆ, ಮಕ್ಕಳೇ ಗಂಡನಾದವನು ಹೆಂಡತಿ ಮಕ್ಕಳನ್ನೇ ಕಾಳಜಿ ಮಾಡೋದ್ರಲ್ಲಿರ್ತಾನೆ, ಹೆಂಡತಿ ಆದವಳು ಗಂಡ ಮಕ್ಕಳನ್ನೇ ಕಾಳಜಿ ಮಾಡೋದ್ರಲ್ಲಿರ್ತಾಳೆ. ಅವರು ಗಂಡ ಹೆಂಡತಿ ತಂದೆ ತಾಯಿ ಆದವರು ತಮ್ಮನ್ನು ತಾವು ಸರಿಯಾಗಿ ಕಾಳಜಿ ಮಾಡಿಕೊಳ್ಳಲ್ಲ. ಎಷ್ಟೋ ಕುಟುಂಬಗಳಿಂದ ನಾವು ನೋಡ್ತಾ ಇದ್ದೇವೆ. ಅವರು ಕಷ್ಟಪಟ್ಟು ದುಡಿದಾರೆ, ಆದರೆ ಅವರು ತಮಗಾಗಿ ತಾವು ಹೆಚ್ಚಾಗಿ ಏನು ತೆಗೆದುಕೊಳ್ಳಲ್ಲ, ಅನುಭವಿಸಲ್ಲ, ಕಷ್ಟದಲ್ಲೇ ಇರ್ತಾರೆ. ಆದರೆ ಮಕ್ಕಳು ಹೆಂಡತಿ ಬಂಧು ಬಳಗ ಅವ್ರನ್ನ ನೋಡಿಕೊಳ್ತಾರೆ. ಅಂಥವ್ರು ಎಷ್ಟೋ ಜನರನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನು ದುಡಿದಿದ್ದನ್ನು ನೀನು ಅನುಭವಿಸಿದರೆ, ನಿನ್ನ ಕಷ್ಟ ಅರ್ಜಿತ ಅಂದರೆ ನೀನು ಕಷ್ಟಪಟ್ಟು ದುಡಿದು, ಅರ್ಜಿಸುವುದು ಅಂದರೆ ಕಷ್ಟ, ಅರ್ಜಿತ ಅಂದರೆ ಸಂಪಾದಿಸೋದು. ನೀನು ಕಷ್ಟಪಟ್ಟು ದುಡಿದಿದ್ದು ಸಂಪಾದಿಸಿದನ್ನು ನೀನು ಅನುಭವಿಸು ಮಗನೇ ಮಗಳೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಕೇಳಿ. ಇಲ್ಲಿ ಏನಾಯಿತು, ನೋಹನ ಜೀವನದಲ್ಲಿ ನಾವು ನೋಡುವಾಗ ಕೆಟ್ಟದ್ದೇ ತುಂಬಿ ಹೋಗೋದ್ರಿಂದ ದೇವರು ಅಲ್ಲಿ ನಾಶ ಮಾಡ್ತೀನಿ ಅಂತ ಹೇಳ್ದ, ಅಳಿಸಿ ಹಾಕ್ತೀನಿ ಅಂದ. ಆದರೆ ನೋಹನ ಕುಟುಂಬವನ್ನ ಅಳಿಸಿ ಹಾಕಲಿಲ್ಲ. ಅವರಿಗೆ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಓದಮ್ಮ, 13-14 ವಾಕ್ಯ. ಆಗ ದೇವರು ನೋಹನಿಗೆ ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. 12-13 ಅಲ್ಲ, ಇದು ನಾವೇ ಕಟ್ಟು ಅಂತ ಹೇಳ್ತಾನೆ. ಅಲ್ಲಿ ದೇವರು ಯಾವ ರೀತಿ ಅಳಿಸಿ ಹಾಕ್ತಾನೆ ಅಂದ್ರೆ, ಅಲ್ಲಿ ಜಲ ಪ್ರಳಯವನ್ನು ಬರುವ ಹಾಗೆ ಮಾಡ್ತಾನೆ. ತುಂಬಾ ಈಗ ನೋಡಿ, ನಾವು ಮಳೆ ಬರ್ತಾ ಇದೆ, ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಈ ಮುಂಗಾರು ಮಳೆ ಅಂದ್ರೆ ರೈತರು ಬಿತ್ತುವ ಸಮಯದಲ್ಲಿ ಬೇಕಾದ ಮಳೆ. ಬಿತ್ತಿದ ಮೇಲೆ ಬೆಳೆ ಬೆಳೆದು ಬೆಳೆ ಕಟಾವು ಮಾಡೋ ಸಮಯ ಬರುವಾಗ ಅದು ಹಿಂಗಾರು ಮಳೆ. ಬಿತ್ತಿ ಮೊಳಕೆ ಹೊಡೆದು ಬೆಳೆ ಬಂದ ಮೇಲೆ ಆ ಬೆಳೆ ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾದ ಮಳೆ ಹಿಂಗಾರು ಮಳೆ ಅಂತಾರೆ. ಮುಂಗಾರು ಮಳೆ ಅಂದ್ರೆ ಮುಂಚೆ ಬರೋದು, ಹಿಂಗಾರು ಮಳೆ ಅಂದ್ರೆ ಆಮೇಲೆ ಬರೋದು. ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಆದರೆ ಕೆಲವು ಕಡೆ ಏನಾಗ್ತಾ ಇದೆ, ಅತಿವೃಷ್ಟಿ ಆಗ್ತಾ ಇದೆ, ಕೆಲವು ಕಡೆ ಅನಾವೃಷ್ಟಿ ವೃಷ್ಟಿ ಅಂದರೆ ಮಳೆ ಸುರಿಯೋದು, ಅತಿವೃಷ್ಟಿ ಅಂದರೆ ಹೆಚ್ಚಾಗಿ ಮಳೆ ಬಂದು ಬಿತ್ತನೆ ಬೀಜಗಳೇ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ಕೆಲವು ಕಡೆ ಮನೆಗಳೇ ಹೊಡ್ಕೊಂಡು ಹೋಗ್ತಾ ಇದ್ದಾವೆ, ಮನುಷ್ಯರೇ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಗಾಡಿಗಳ ನೀರನ್ನು ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಅತಿವೃಷ್ಟಿ, ಅತಿಯಾದ ಮಳೆ ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟು ಬಂದರೆ ಅನ್ನದಾತರು, ನಮಗೆ ಅನ್ನ ನೀಡುವಂಥ ಅನ್ನದಾತರು ರೈತರಿಗೆ ಉಪಯೋಗ. ಅತಿ ಹೆಚ್ಚಾದರೆ ಕಷ್ಟ. ಕೆಲವು ಕಡೆ ಮಳೆನೇ ಬರ್ತಾ ಇಲ್ಲ, ಮಳೆ ಬರದೇ ಇದ್ರೂ ಕಷ್ಟ, ಹೆಚ್ಚು ಮಳೆ ಬಂದರೂ ಕಷ್ಟ. ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಬಂದರೆ ಬೆಳೆ ಚೆನ್ನಾಗಿ ಬೆಳೀತದೆ. ಆ ಬೆಳೆಗೆ ತಕ್ಕ ಬೆಲೆ ರೈತರು ಹೊಂದಿದಾಗ ಆ ರೈತರು ನಮಗೆ ಅನ್ನ ನೀಡುವಂಥ ಅನ್ನದಾತರು ಕೂಡ ಸುಖ ಸಂತೋಷ ಸಮಾಧಾನದಿಂದಿರೋದಕ್ಕೆ ಸಾಧ್ಯವಾಗ್ತದೆ. ಆದರೆ ಅತಿಯಾದ ಮಳೆ ಬಂದಾಗ ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಈ ಸಣ್ಣ ಪುಟ್ಟ ಮಳೆಗೆ ನಾವು ಈ ರೀತಿ ಅಂದ್ಕೊಳ್ತಾ ಇದ್ದೀವಲ್ಲ, 1 ಗಂಟೆ 2 ಗಂಟೆ ಬಂದರೆ ಅಯ್ಯೋ ಏನಪ್ಪ ಮಳೆ, ನಮ್ಮ ಬೆಂಗಳೂರಲ್ಲಿ 1 ಗಂಟೆ 2 ಗಂಟೆಗೆ ಹೊಡೆದು ಬಿಡ್ತು ಅಂದರೆ ಎಲ್ಲಿನಲ್ಲಿ ದಾರಿಯಲ್ಲಿ ನ್ಯೂಸ್ ಬರ್ತದೆ. ಏನು ಬರ್ತದೆ, ಜಲಾವೃತ, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟದೆ, ರೋಡ್ಗಳೆಲ್ಲ ನದಿಗಳು ಹೊಳೆಗಳಾಗ್ಬಿಟ್ಟವೆ, ನೀರು ತುಂಬಿದೆ ಅಂತ ನಾವು ಕೇಳ್ತೇವೆ. ಆದರೆ ನೋಡಿ, ದೇವರು ಕೆಟ್ಟ ಜನರ ಮೇಲೆ ಕೋಪಗೊಂಡು ಅವರನ್ನು ಅಳಿಸಿ ಹಾಕುವುದಕ್ಕಾಗಿ ಜಲಪ್ರಳಯವನ್ನು ಉಂಟು ಮಾಡಿದ. ಎಷ್ಟು ದಿನ ಆಯಿತು ಜಲಪ್ರಳಯ? 40 ದಿನ ಹಗಲು ರಾತ್ರಿ ಮಳೆ ಹೊಡೆದ್ರೆ ಹೆಂಗಿರ್ಬೋದು ಹೇಳಿ. ನಾವು 1 ಗಂಟೆ, ಅರ್ಧ ಗಂಟೆ, 2 ಗಂಟೆಗೆ ರಾತ್ರಿ ಎಲ್ಲ ಮಳೆ ಬಂದರೆ ಬೆಳಗ್ಗೆ ಕಷ್ಟ, ಹಗಲೆಲ್ಲ ಮಳೆ ಬಂದರೆ ರಾತ್ರಿ ಚಿಕ್ಕ ಪುಟ್ಟ ಮನೆಗಳಿರೋರು ಮನೆಗಳಲ್ಲೆಲ್ಲ ನೀರು ಹೋಗ್ತವೆ, ಮನೆ ಸೋರ್ತದೆ, ಅಥವಾ ಮನೆಗಳು ಎಷ್ಟೋ ಕಡೆ ಹಳೆ ಮನೆಗಳು ಬಿದ್ದು ಹೋಗ್ತಾ ಇವೆ, ಪ್ರಾಣಹಾನಿ ಆಗ್ತಾ ಇದೆ, ಧನಹಾನಿ ಆಗ್ತಾ ಇದೆ, ಅಥವಾ ಎಷ್ಟೋ ಕಷ್ಟದಲ್ಲಿ. ಅಂಥದ್ರಲ್ಲಿ ದೇವ್ರು ಏನು ಮಾಡಿಬಿಟ್ಟ, 40 ದಿನ ಹಗಲು ರಾತ್ರಿ ಮಳೆ ಸುರಿಯುವಂತ ಮಾಡಿ ಎಲ್ಲವೂ ಕೊಚ್ಚಿಕೊಂಡು ಹೋಯ್ತು. ಜನರೆಲ್ಲ ಯಾರವರು? ದೊಡ್ಡ ಮನುಷ್ಯರು, ಕೆಟ್ಟವರು ಅಲ್ವಾ? ಕೆಟ್ಟವರನ್ನು, ಮನುಷ್ಯರು ಕೆಟ್ಟವರಾಗಿದ್ದರು, ಕೆಟ್ಟವರನ್ನು ಅಳಿಸಿ ಹಾಕ್ತಾನೆ ಅಂತ ಹೇಳಿ ದೇವರು 40 ದಿನ ಹಗಲು ರಾತ್ರಿ ಮಳೆಯನ್ನು ಬರಿಸಿದ. ಆ ಮಳೆಯಲ್ಲಿ ಎಲ್ಲ ಜನರು ಕೊಚ್ಚಿಕೊಂಡು ಹೋದರು. ಆದರೆ ನೀತಿವಂತನಾದ, ತಪ್ಪಿಲ್ಲದವನಾದ, ದೇವರೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿದ ಯಥಾರ್ಥವಂತನಾದ ನೋಹನ ಕುಟುಂಬ ಉಳ್ಕೊಂಡಿತು. ಯಾಕೆಂದ್ರೆ ಒಂದು ದೊಡ್ಡ ನಾವೇ ಮಾಡಿಕೊಂಡು ಹೇಳ್ತಾನೆ, ದೇವರೇ ಕೊಡ್ತಾನೆ ಅಲ್ಲಿ. ನೋಡಿ ಎಂಥ ದೊಡ್ಡ ಇಂಜಿನಿಯರ್ ದೇವರು, ನೋಹ ಎಂಥ ಒಳ್ಳೆ ಇಂಜಿನಿಯರ್ ಆ ಕಾಲಕ್ಕೆ ಅಲ್ವಾ. ಅಷ್ಟು ದೊಡ್ಡ ನಾವೇ ಕಟ್ತಾನೆ, ಕಟ್ಟಿಗೆಯಿಂದ ಆ ನಾವೇ ಕಟ್ಟಿ ದೇವರು ಹೇಳ್ತಾನೆ ಎಷ್ಟಾಗಲ್ಲ, ಎಷ್ಟು ಉದ್ದ, ಎಷ್ಟು ಮನೆ, ಎಷ್ಟು ಕೋಣ ಇರಬೇಕು ಅಂತ ಹೇಳ್ತಾನೆ. ಅದರ ಪ್ರಕಾರ ಅಂದ್ರೆ ಈ ಮಾತನ್ನ ನಾವು ನೋಡಿದಾಗ ಏನನ್ಸುತ್ತೆ, ನೋಹನು ದೇವರ ಮಾತನ್ನ ಕೇಳಿದನು.
ಹಲ್ಲೆಲೂಯ. ನೋಹನು ದೇವರು ಹೇಳಿದ ಮಾತನ್ನ ಕೇಳಿ ದೇವರು ಹೇಳಿದಂತೆ ಮಾಡಿದ, ಅದಕ್ಕೆ ಆತನ ಕುಟುಂಬವು ಆ ಜಲ ಪ್ರಳಯದಿಂದ ರಕ್ಷಿಸಲ್ಪಟ್ಟಿತು. ನೀತಿವಂತರನ್ನ ದೇವರು ಹಗಲಿರುಳು ಕಾಯ್ದು ಕಾಪಾಡ್ತಾನೆ ಮಕ್ಕಳು. ಎಂಥ ಪರಿಸ್ಥಿತಿ ಬಂದರೂ ಅವರನ್ನು ಕಾಯ್ದು ಕಾಪಾಡ್ತಾನೆ, ಕೈ ಹಿಡಿದು ನಡೆಸ್ತಾನೆ. ಆ ಮನೆಯನ್ನ ನಾವೇ ಕಟ್ಟಿಕೊಂಡು ಅದರಲ್ಲಿ ಹೋಗ್ರಿ ಅಂತ ಹೇಳ್ದ. ಅಷ್ಟೇ ಅಲ್ಲ, ಮುಂದೆ ಮಧುಮ ಮಗಳ ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಹಾ ಅದು 300 ಮೊಳ ಉದ್ದವು. ನೋಡಿ, ನಾವೇ ಹಡಗು, ನಾವೇ ಅಂದ್ರೆ ಹಡಗು, ದೊಡ್ಡ ಹಡಗು ಕಟ್ಟಂತಾನೆ. ಅದು ಎಷ್ಟು ಉದ್ದ ಅಗಲ ಎಲ್ಲ ಹೇಳಮ್ಮ. 50 ಮೊಳ ಅಗಲವು, 30 ಮೊಳ ಎತ್ತರವು ಉಳ್ಳದಾಗಿರಬೇಕು. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಪಕ್ಕದಲ್ಲಿ ಬಾಗಲನ್ನಿಡಬೇಕು. ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿಯಲ್ಲಿನ ಸಮಸ್ತವು ಲಯವಾಗುವುದು. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು, ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಯಾರ್ಯಾರು ಸೇರ್ಬೇಕಂತಮ್ಮ? ನಾವೇ ಕಟ್ಟಬೇಕು. ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ರೂಮ್, 3 ಅಂತಸ್ತಿನ ಮಾಡಿ ಕಟ್ಟು. ಹಡಗಿನಲ್ಲೇ ದೊಡ್ಡ ಹಡಗು, ಅದರಲ್ಲಿ 3 ಅಂತಸ್ತಿನ ಮಾಡಿ ಕಟ್ಟಿ, ಅಲ್ಲಿ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸೊಸೆಯಂದಿರು. ಇಲ್ಲಿ ಏನಾಯ್ತು? ನೋಹನ ಕುಟುಂಬದ ರಕ್ಷಣೆ ಆಯ್ತು. ಅಷ್ಟೇ ಅಲ್ಲ, ಮುಂದೆ ಹೋದ್ ಮಗಳು. ಇದಲ್ಲದೆ ಅಂದ್ರೆ ನೀನ್ ಅಷ್ಟೇ ಅಲ್ಲಪ್ಪ, ನಿನ್ನ ಕುಟುಂಬ ಅಷ್ಟೇ ಅಲ್ಲ, ಇನ್ನು ಏನೇನ್ ಬೇಕು ನೋಡಮಲ್ಲಿ. ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಅಂದ್ರೆ ಭೂಮಿ ಮೇಲೆ ದೇವರೇನು 1ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡುವಾಗ ಸಕಲ ಸೃಷ್ಟಿ ಮಾಡಿದ. ಆ ಸೃಷ್ಟಿಯಲ್ಲಿ ಏನೇನಿತ್ತು? ಭೂಮಿ, ಆಕಾಶ, ನೀರು, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ವಿವಿಧ ರೀತಿಯ ಜಂತುಗಳು ಎಲ್ಲವನ್ನ ಸೃಷ್ಟಿ ಮಾಡಿದ. ಹೂಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಗಿಡಮರಗಳು ಎಲ್ಲವನ್ನ ಸೃಷ್ಟಿ ಮಾಡಿ ದೇವರು ಏನು ಮಾಡಿದ? ಆ ಸೃಷ್ಟಿ ಕಾರ್ಯ ಮುಗಿದ ಮೇಲೆ ಇದು ಬರೀ ಸೃಷ್ಟಿ ಇದ್ರೆ ಇದನ್ನು ಯಾರಾದರೂ ಅನುಭವಿಸುವವರು ಬೇಕಲ್ಲ ಅಂದ್ಬಿಟ್ಟು ಮಣ್ಣಿನಿಂದ ಗೊಂಬೆಯನ್ನು ಮಾಡಿ ಆದಾಮನನ್ನು ಸೃಷ್ಟಿ ಮಾಡ್ತಾನೆ. ಆ ಮಣ್ಣಿನ ಗೊಂಬೆಗೆ ಜೀವಶ್ವಾಸವನ್ನು ಕೊಟ್ಟಾಗ ಮೊದಲ ಮನುಷ್ಯನ ಸೃಷ್ಟಿಯಾಯಿತು, ಅವನೇ ಆದಾಮ. ಅಷ್ಟೇ ಅಲ್ಲದೆ ಮತ್ತು ಸುಮ್ಮನಿರಲ್ಲ ದೇವರು, ಒಬ್ಬ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಒಬ್ಬ ಜೊತೆ ಬೇಕು, ಸಹಾಯ ಸಹಕಾರ ನೀಡುವುದಕ್ಕೆ ಒಬ್ಬರು ಬೇಕು ಅಂತ ಮತ್ತೇನು ಮಾಡ್ತಾನೆ? ಆದಾಮನಿಗೆ ನಾವೆಷ್ಟು ದೇವರ ಒಂದು ಸೃಷ್ಟಿ ನೋಡ್ತೇವೆ, ಯಾವ ರೀತಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಸೃಷ್ಟಿ ಮಾಡಿದ, ಅದು ದೇವರ ಅದ್ಭುತ ಕಾರ್ಯ. ಆದಾಮನನ್ನು ಸೃಷ್ಟಿ ಮಾಡಿದ, ಅದು ದೇವರ ಅದ್ಭುತ ಕಾರ್ಯ. ಅಷ್ಟೇ ಅಲ್ಲ, ಆದಾಮನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ, ನಾವು 1-2 ಅಧ್ಯಾಯದಲ್ಲಿ ನೋಡ್ತೇವೆ. ಓದೋದೇನು ಬೇಡ, ಸಮಯ ಆಗುತ್ತೆ, ವಾಕ್ಯ ನಾನು ಹೇಳ್ತೇನೆ. 1ನೇ ಅಧ್ಯಾಯದಲ್ಲಿ ಸೃಷ್ಟಿ ಕಾರ್ಯ ಮಾಡಿದ್ಮೇಲೆ 2ನೇ ಅಧ್ಯಾಯದಲ್ಲಿ ಏನು ಮಾಡ್ತಾನೆ? ಆದಾಮನನ್ನು ಸೃಷ್ಟಿ ಮಾಡ್ತಾನೆ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೊಬ್ಬ ಜೊತೆ ಬೇಕು ಅಂತ ಹೇಳಿ ಆದಾಮನಿಗೆ ಗಾಢವಾದ ನಿದ್ರೆ ಬರಮಾಡ್ದಂತಂದ್ರೆ, ಅವನು ಮಲಗಿದ್ರೆ ಅವನಿಗೆ ಎಚ್ಚರ ಇಲ್ಲದಷ್ಟು, ಮೈ ಮೇಲೆ ಎಚ್ಚರ ಇಲ್ಲದಂಥ ನಿದ್ರೆಯನ್ನು ಬರಮಾಡಿ ಆ ಆದಾಮನ ಪಕ್ಕೆಲುಬೊಂದನ್ನು ತೆಗೆದುಕೊಂಡು ಆ ಪಕ್ಕೆಲುಬಿಗೆ ಮಾಂಸ, ರಕ್ತ ಎಲ್ಲವನ್ನು ಕೊಟ್ಟು ಅದನ್ನು ಒಂದು ಹೆಣ್ಣು ಮಾಡಿ ಅದನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ನರನಿಂದ ಬಂದವಳು ನಾರಿ. ನರ ಅಂದರೆ ಮನುಷ್ಯ, ನಾರಿ ಅಂದರೆ ಹೆಣ್ಣು ಮಗಳು. ನರ ಅಂದರೆ ಗಂಡಸು, ನಾರಿ ಅಂದರೆ ಹೆಂಗಸು. ಆ ರೀತಿ ಸೃಷ್ಟಿ ಮಾಡಿ ಅವರಿಬ್ಬರನ್ನ ಜೊತೆ ಮಾಡ್ತಾನೆ. ನೋಡಿ, ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೀವಿ. ಕುಟುಂಬ ಅನ್ನುವ ಒಂದು ವ್ಯವಸ್ಥೆ ತಂದೆಯಾದ ದೇವರು, ಯೆಹೋವ ದೇವರೇ ಮಾಡಿದ್ದಾನೆ. ಮನುಷ್ಯನನ್ನು ಸೃಷ್ಟಿ ಮಾಡಿ, ಮನುಷ್ಯನಿಗೆ ಒಂದು ಜೊತೆಯನ್ನು ಸೃಷ್ಟಿ ಮಾಡಿ, ಆದಾಮನನ್ನು ಮಾಡಿ, ಆದಾಮನಿಗೆ ಹವ್ವಳನ್ನು ಜೊತೆ ಮಾಡಿ. ನೋಡಿ, ಹವ್ವಳನ್ನು ಮಾಡುವ ಒಂದು ಪ್ರಕ್ರಿಯೆ ನಾವು ನೋಡಿದಾಗ ಆ ಒಂದು ಪ್ರಾಸೆಸ್ ಏನಿತ್ತು? ಸರ್ಜರಿ, ಆಪರೇಷನ್, ಬೆಸ್ಟ್ ಸರ್ಜನ್ ನಮ್ಮ ದೇವರು. ಅರ್ಥ ಆಯ್ತಾ? ಏನು ಇವಾಗ ಇಂಜೆಕ್ಷನ್ ಕೊಟ್ಟು ಮತ್ತೆ ಬರೆಸ್ತಾರೆ, ಅನಸ್ತೀಶಿಯಾ ಕೊಟ್ಟು. ಆದರೆ ದೇವ್ರು ಏನು ಮಾಡ್ದ? ನಿದ್ರೆ ಬರೆಸಿದ. ಗಾಢವಾದ ನಿದ್ರೆ, ಮೈ ಮೇಲೆ ಎಚ್ಚರವಿಲ್ಲದಂಥ ನಿದ್ದೆ ಬಂದಾಗ ತೆಗೆದು ಅದು ಸೃಷ್ಟಿ ಮಾಡ್ತಾರೆ. ಹಲ್ಲೆಲೂಯ. ನೋಡಿ, ಮೊದಲ ಡಾಕ್ಟರ್, ಸರ್ಜನ್ ಯಾರು?
ನಮ್ಮ ದೇವರೇ, ಆಮೇನ್. ಯೆಹೋವ ದೇವರೇ ಮೊದಲ ಸರ್ಜನ್ ಮಕ್ಕಳೇ ಅದ್ಭುತ ಕಾರ್ಯ ಮಾಡಿ ಆ ಪಕ್ಕೆಲುಬನ್ನು ತೆಗೆದು ಹೆಣ್ಣನ್ನು ಮಾಡಿ ಅವರಿಬ್ಬರನ್ನು ಸೃಷ್ಟಿ ಮಾಡಿ ಅಲ್ಲಿ ಕುಟುಂಬದ ರಚನೆ ಮಾಡಿ. ಆಮೇಲೆ ಏನಾಯಿತು ಅದು ಸೆಲ್ ಸೆಲ್ ಉಂಟು ಹಂಗೆ ಮಾತಾಡಿ ಅದು ಸೆಲ್ಲಿಂದ ಹಂಗೆ ಅಲ್ಲೇ ಹಾಗೆ ಸೃಷ್ಟಿ ಮಾಡಿದ ಮೇಲೆ ಆ ಸೃಷ್ಟಿ ಕಾರ್ಯ ಆಯಿತು. ಅಲ್ಲಿಂದ ಕುಟುಂಬದ ವ್ಯವಸ್ಥೆ ಬಂತು. ಆ ರೀತಿ ಆದದ್ದು ಬರ್ತಾ 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 ಜನರಲ್ಲಿ ಅವ್ರು ಇಷ್ಟ ಬಂದ ಹಾಗೆ ನಡವಳಿಕೆ ಶುರು ಮಾಡಿದಾಗ ದೇವರು ಏನು ಮಾಡಿದ, ಜಲಪ್ರಳಯವನ್ನು ಮೋಹನ ಸಮಯಕ್ಕೆ ಬರುವಾಗ ಜಲಪ್ರಳಯವನ್ನು ಉಂಟು ಮಾಡ್ತಾರೆ. ಆ ಜಲಪ್ರಳಯ ಮಾಡುವುದಕ್ಕಿಂತ ಮುಂಚೆ, ಈಗ ಜಲಪ್ರಳಯ ಆಯಿತು ಅಂದರೆ ಎಲ್ಲ ಹೊಡ್ಕೊಂಡು ಹೋಯ್ತಲ್ಲ. ಈಗ ಕೇವಲ ನಾವೇ ಮೊದಲಿಗೆ ಏನು ಹೇಳಿದ್ರೆ ದೇವರು, ಮೋಹ ನೀನು ಹೋಗಪ್ಪ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗು, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗು, ನಿನ್ನ ಸೊಸೆಂದ್ರ ಕರ್ಕೊಂಡು ಹೋಗು ಅಂದರೆ ಅವ್ರ ಸಂಸಾರ ಅವ್ರ ಜೀವನ ಬೆಳೀತದೆ. ಅಲ್ಲಿ ಬರೀ ಮನುಷ್ಯನಿಷ್ಟೇ ಸಾಕು, ಅವ್ರು ಬದುಕೋದಕ್ಕೆ ಬೇಕಲ್ಲ. ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಬೇಕಲ್ವಾ. ಅದಕ್ಕೆ ದೇವ್ರು ಏನು ಮಾಡ್ತಾನೆ, ಎಲ್ಲ ಜಾತಿಯ ಪ್ರಾಣಿಗಳನ್ನು ಜೊತೆ ಜೊತೆಯಾಗಿ ಅಲ್ವಾ, ಜೊತೆ ಜೊತೆಯಾಗಿ ನಾವು ಓದ್ತೇವೆ ಬೈಬಲಲ್ಲಿ. ಸಿನಿಮಾ ನೋಡಿದಾಗ ಒಂದು ಚಿತ್ರ ತೆಗೆದರೆ ಅದರಲ್ಲೆಲ್ಲ ನೋಡ್ತೇವೆ ಅಲ್ವಾ. ಯೇಸು ಸ್ವಾಮಿ ಚಿತ್ರ ಅಥವಾ ಮೋಹನ ಚಿತ್ರ ನೋಡಿದಾಗ ಫಿಲ್ಮಲ್ಲಿ ತೋರಿಸ್ತಾರೆ, ಎರಡೆರಡು ಜೊತೆಯಾಗಿ ಹೋಗ್ತೇವೆ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು, ಹುಲಿ, ಚಿರತೆ, ಆನೆ, ಒಂಟೆ, ಏನೇನಿದಾವೆ ಪಕ್ಷಿಗಳು ಎಲ್ಲವೂ ಕೂಡ ಎರಡೆರಡನ್ನ ನೀನು ಕರ್ಕೊಂಡು ಹೋಗಪ್ಪ ಅಂತ. ಯಾಕೆ ಅಂದರೆ ದೇವರು ಹೇಳಿದ್ದಲ್ಲಿ ಜಲಪ್ರಳಯ ಮುಗಿದ ಮೇಲೆ ಮತ್ತೆ ಇವರೆಲ್ಲರೂ ಬಂದಾಗ ಮತ್ತೆ ಸೃಷ್ಟಿ ಯಥಾ ರೀತಿ ಆಗಬೇಕಲ್ಲ. ಮತ್ತೆ ಮನುಷ್ಯನಿಗೆ ಬೇಕಾದದ್ದೆಲ್ಲವೂ ದೇವರು ಒದಗಿಸಿಕೊಟ್ಟ ಮಕ್ಕಳ. ಇಲ್ಲಿ ಏನಾಯಿತು, ಒಂದು ಮೊದಲನೇ ವಾಕ್ಯನ 9 ಓದಿದಾಗ ಮೋಹನ ವೈಯಕ್ತಿಕ ಜೀವನ, ಎರಡನೇ ವಾಕ್ಯ ಓದಿದಾಗ ಅಲ್ಲಿ ಕುಟುಂಬ ಜೀವನ, ಮಕ್ಕಳು 3 ಮಕ್ಕಳಿರೋದು. ಈ ವಾಕ್ಯದಲ್ಲಿ ನೋಡುವಾಗ ಏನಾಯಿತು, ಇದು ಒಂದು ಸಮಾಜದ ರಚನೆ ಮಾಡುವಲ್ಲಿ ದೇವರ ಕಾರ್ಯ ಆಯಿತು. ಸಮಾಜದ ರಚನೆ, ಒಂದು ಸೊಸೈಟಿ ಆಗಬೇಕಂದ್ರೆ ಎಲ್ಲವೂ ಬೇಕು. ಒಬ್ಬ ಮನುಷ್ಯನಿಂದ ಏನು ಮಾಡೋಕ್ಕಾಗಲ್ಲ, ಇಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ನಮಗೆ ಜೀವಿಸಬೇಕಂದಾಗ ನಮಗೆಲ್ಲವೂ ಬೇಕು. ಅದಕ್ಕಾಗಿ ದೇವರು ಏನು ಮಾಡ್ದ ಅಂದರೆ, ಇಲ್ಲಿ ಅರ್ಥ ನಾವು ಕ್ರೈಸ್ತರಾದಂಥ ಪ್ರತಿಯೊಬ್ಬರು ವಿಶ್ವಾಸಿ ಆಗಿರಲಿ, ಸೇವಕರಾಗಿರಲಿ ಅರ್ಥ ಮಾಡ್ಕೋಬೇಕು. ಮೋಹನ ಹಾಗೆ ನಾವು ಎಲ್ಲರೂ ಕೂಡ ನಮ್ಮ ವೈಯಕ್ತಿಕ ಜೀವನ ನೀತಿವಂತರಾಗಿರಬೇಕು, ತಪ್ಪಿಲ್ಲದವರಾಗಿರಬೇಕು, ದೇವರೊತ್ತಿಗೆ ಜೊತೆ ಅನ್ಯೋನ್ಯ ಸಂಬಂಧ ಹೊಂದಿರಬೇಕು. ದೇವರ ಜೊತೆ ಅನ್ಯೋನ್ಯ ಸಂಬಂಧ ಹೊಂದಿರೋದ್ರ ಅರ್ಥ ಏನು ಮಕ್ಕಳೇ, ನೀವು ದಿನ ಸತ್ಯವೇದ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದು ದೇವರ ಜೊತೆ ನಾವು ಮಾತನಾಡುವುದು ಕ್ರಿಯೆ. ಪ್ರಾರ್ಥನೆ ಅಂದರೆ ದೇವರ ಜೊತೆ ನಮಗಿರುವ ಸಂಬಂಧ, ದೇವರ ಜೊತೆ ನಾವು ಮಾತಾಡೋದು, ದೇವರು ನಮ್ಮ ಜೊತೆ, ನಾವು ದೇವರ ಜೊತೆ ಮಾತಾಡುವುದೇ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡಿದಾಗ ದೇವರ ಮೊರೆಗಳನ್ನು ಕೇಳ್ತಾನೆ. ನೋಡಿ, ಬಹಳ ದಿನಗಳಿಂದ ನಮ್ಮ ಸಂಜುರಾಯನಕೋಟೆ ಅನ್ನೋ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಂದು ಕುಟುಂಬ, ಪಾರ್ವತಮ್ಮ ಅಂತವರು ಅಂಗಡಿ ಇಟ್ಟಿದ್ದಾರೆ. ಅದು ಪಾರ್ವತಮ್ಮ ಅನ್ನೋರು ಇಬ್ಬರು ನೋಡಿದ್ದಾರೆ. ಅದಕ್ಕೆ ಅವ್ರು ಅಂಗಡಿ ಇಟ್ಟಾರೆ, ಅದಕ್ಕೆ ಅಂಗಡಿ ಪಾರ್ವತಮ್ಮ ಅಂತ ಹೇಳ್ತೇವೆ. ಆಯ್ಮನ ಅಂಗಡಿ ಪಾರ್ವತಮ್ಮನ ಕುಟುಂಬದಲ್ಲಿ ಬಹಳ ಶೋಧನೆಗಳಿವೆ. ಯೇಸುಸ್ವಾಮಿ ನಂಬಿದ್ದಾರೆ, ನಂಬಿ ದೀಕ್ಷಾ ಸ್ನಾನ ಹೊಂದಿದ ಗಂಡನಿಂದಲೇ ಎಷ್ಟೋ ಶೋಧನೆಗಳು ಮಗಳು ಅನುಭವಿಸ್ತಾ ಇದ್ದಾರೆ. ಆದರೆ ಮಗ ದೊಡ್ಡ ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು ಆಗಿದೆ. 3 ಮಕ್ಕಳು ಮದುವೆ ಆಗಿದೆ, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗನ ಮದುವೆ ಆಗಿದೆ. ಆ ಮಗನ ಮದುವೆ ಆಗಿ ಮಗ ಸೊಸೆ ಅವ್ರ ಜೊತೆ ಇದ್ದಾರೆ, ಚೆನ್ನಾಗಿದ್ದಾರೆ. ಸೊಸೆಯು ಹನ್ನೆಳಾದ ಹುಡುಗಿನ ಮಾಡ್ಕೊಂಡ್ಬಂದ್ರು ಕೂಡ ಅವಳು ಬಂದು ಅವರ ಅತ್ತೆ ಪ್ರಕಾರ ದೇವರ ವಾಕ್ಯ ಕೇಳಿ ಚರ್ಚೆಗೆ ಬಂದು ದೇವರ ವಾಕ್ಯ ಕೇಳಿ ಮಗಳು ದೇವ್ರ ಮಗಳಾಗಿದ್ದಾರೆ. ಅವರಿಗೆ ಮಗು ಆಗಿಲ್ಲ, ಬೇಗ ಮದುವೆ ಆಗಿದೆ. ಪ್ರಾರ್ಥನೆ ಮಾಡಿ ನಾವು ಆ ಕುಟುಂಬಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಬರಬೇಕು. ಮತ್ತು ಆ ಮಗು ಸುರೇಶ ಮತ್ತು ಚಂದು ಅಂತ ಮಗು, ಆ ಇಬ್ಬರು ದಾಂಪತಿಗಳಿಗೆ ಸಂತಾನ ಬರಬೇಕು. ಸಂತಾನ ಗರ್ಭಪದ ಸಂತಾನ ಬಹುಮಾನ ಕೊಡಪ್ಪ ದೇವರೇ ಅಂತ ಪ್ರತಿದಿನ ಅಪ್ಪಾಜಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಫೋನ್ ಮಾಡಿದ್ರು ಮಕ್ಕಳು, ಮಾತಾಡಿದ್ರು. ನಿನ್ನೆ ಹಾಸ್ಪಿಟ್ಲಿಗೆ ಹೋದ್ರಂತೆ ಚೆಕಪ್ಗೆ, ಆ ಮಗಳು ಪ್ರೆಗ್ನೆಂಟ್ ಆಗಿದೆ. ದೇವರ ಜೊತೆ ನಾವು ನೀತಿವಂತರಾಗಿದ್ದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಮಕ್ಕಳೇ, ಆ ಪ್ರಾರ್ಥನೆಯಿಂದ ಕೇಳಿದ ದೇವರು ಉತ್ತರ ಕೊಡ್ತಾರೆ. ನೀತಿವಂತರಾಗಿರ್ಬೇಕು ನಾವು. ನಿಮ್ಗೆ ಗೊತ್ತು, ನಮ್ಮ ಜೀವನ ಎಲ್ಲ ದೇವರೇ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಹೆಚ್ಚು ಕಡಿಮೆ 8:45, 9 ಗಂಟೆವರೆಗೆ 5 ಜೂಮ್ ಪ್ರೇಯರ್ ಅಟೆಂಡ್ ಮಾಡಿದ್ದೀವಿ. ಪ್ರೇಯರ್ ಮಾಡು, ಕೆಲವು ಜೂಮಲ್ಲಿ ವಾಕ್ಯ ಹೇಳು. 5 ಗಂಟೆಯಿಂದ ಸ್ಟಾರ್ಟ್ ನಮ್ಮ ಜೂಮ್ ಪ್ರೇಯರ್. 5ರಿಂದ 9 ಗಂಟೆವರೆಗೆ, 5ರಿಂದ 6:30ವರೆಗೆ ಒಂದು, 6:15 7:15 ಒಂದು, 7:15 ಮತ್ತೆ 5:30ವರೆಗೆ ಒಂದು,
ಈ ರೀತಿ ಒಂದೊಂದೇ ಜೂಮ್ ಪ್ರೇಯರ್ಗಳು, ಮತ್ತೆ ಇನ್ನೊಂದು 6:30 7:30 ಇನ್ನೊಂದು ಕಲ್ಯಾಣ ಕರ್ನಾಟಕ. ಈ ರೀತಿ ಜೂಮ್ ಪ್ರೇಯರ್ಗಳು, ಒಟ್ಟು ಪ್ರೇಯರ್ ನಮ್ಮ ಲೈಫ್ ಎಲ್ಲ ಪ್ರೇಯರ್. ಅಪ್ಪಾಜಿ ನಾನು ಇನ್ನೇನಿಲ್ಲ ನಮ್ಮ ಜೀವನ ಪ್ರೇಯರು ಪ್ರೇಯರು ಪ್ರೇಯರ್. ನಾವು ಮಾಡೋ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅದು ನಮಗೆ ಸಂತೋಷ. ತುಂಬ ಖುಷಿ ಆಯಿತು. ರಾತ್ರಿ ಅವ್ರ ಮಗಳು ಹೇಳಿದ್ರು, ನಾವು ಎಲ್ಲೋ ಇದ್ದೀವಲ್ಲ, ನಿನ್ನೆ ಎಲ್ಲೋ ಹೋಗಿದ್ವಿ, ಅಲ್ಲಿ ಫೋನ್ ಮಾಡಿದ್ರು ನಾವು ಗೊತ್ತಿಲ್ಲ. ಆಮೇಲೆ ನಾವು ಮೀಟಿಂಗ್ ಹೋಗಿದ್ವಲ್ಲ, ಅಲ್ಲಿ ಫೋನ್ ಬಂತು. ನಾನು ಮಾತಾಡಿಲ್ಲ, ಅಲ್ಲಿ ಮೀಟಿಂಗಲ್ಲಿತ್ತು. ಆಮೇಲೆ ಸಾಯಂಕಾಲ ಮತ್ತೆ ಇವರು ಬಂದು ಮಾತಾಡಿತ್ತು. ನಮಗೆ ಪುರ್ಸೊತ್ತೆ ಆಗಿಲ್ಲ, ಮಾತಾಡೋಕ್ಕಾಗಿಲ್ಲ. ರಾತ್ರಿ ಮತ್ತೆ ಫೋನ್ ಮಾಡಿ, ಅಮ್ಮ ಮೊದಲು ನಿಮಗೆ ಹೇಳ್ಬೇಕಂತ ನಾನು ಫೋನ್ ಮಾಡಿದ್ದೆ, ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ವಿ, ವಿಷಯ ಗೊತ್ತಾಯಿತು. ನಾವು ತುಂಬ ಸಂತೋಷ ಆಗ್ತಾರೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅದು ದೇವರ ಜೊತೆ ಇರುವಂಥ ಅನ್ಯೋನ್ಯ ಸಂಬಂಧ ಮಕ್ಕಳು. ಪ್ರತಿಯೊಬ್ಬರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಮಾತಾಡೋಕ್ಕೆ ಶುರು ಮಾಡಿದ್ರೆ, ಕೂಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮೊಮ್ಮಕ್ಕಳು ಕೂಡುವಂತೆ ಆದಾಗಲೇ ಕೂತ್ಕೊಂಡು ಮಂಡಿ ಮೇಲೆ ಕೂತ್ಕೊಂಡು ಕೈ ಜೋಡಿಸ್ಬಿಡೋ ಪ್ರೇಯರ್ಗೆ ಕೂಡುವಂತೆ ಆದ ಕೂಡಲೇ ಚಿಕ್ಕ ಮಗು ಕೂತ್ರೆ ಮಂಡಿ ಹಾಕಿ ಮೊಣಕಾಲ ಮೇಲೆ 2 ಕೈ ಜೋಡಿಸಿ ಕೊಡೋರು. ನಾವು ಪ್ರೇಯರ್ ಮಾಡ್ತೇವೆ. ಅಪ್ಪಾಜಿ, ನಾನು, ಮಗ, ಸೊಸೆ ನಾವೆಲ್ಲ ಪ್ರೇಯರ್ ಕೂತ್ರೆ ಮಕ್ಕಳು. ಹಾಗೆ ಚಿಕ್ಕ ಮಕ್ಕಳೇ ಬಾಲ್ಯದಿಂದಲೇ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಹಲ್ಲೆಲೂಯಾ. ಆಗ ಅವರು ನೀತಿವಂತರಾಗ್ತಾರೆ. ಇಲ್ಲ ಅಂದರೆ ಲೋಕದ ರೀತಿಯಲ್ಲಿ ಲೋಕದ ಮಕ್ಕಳಾಗ್ಬಿಡ್ತಾರೆ. ನಿಮ್ಮ ಮಕ್ಕಳಾಗಲ್ಲ, ಯೇಸಪ್ಪನ ಮಕ್ಕಳು ಆಗಲ್ಲ. ಹಾಗೆ ಇಲ್ಲಿ ನೀತಿವಂತನಾದ ನೋಹನು, ಆದ್ದರಿಂದ ಆ ನೋಹನ ಕುಟುಂಬವನ್ನು ದೇವರು ರಕ್ಷಿಸಿದ. ನಾಶವಾಗಿ ಹೋಗುವುದರಿಂದ ರಕ್ಷಿಸ್ತಾನೆ ಮಕ್ಕಳು. ನೀವು ಕೂಡ ಅಷ್ಟೇ. ನಾವು ದೇವರ ಜೊತೆ, ದೇವರ ವಾಕ್ಯದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿದ್ದರೆ ದೇವರು ನಮ್ಮ ಜೊತೆ ಇರ್ತಾನೆ, ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ಯಾವುದೇ ಕೆಡುಕು ಬಂದರೂ ಕೂಡ, ಕಷ್ಟ ನಷ್ಟ ಶೋಧನೆಗಳು ಬರ್ತವೆ. ಮನುಷ್ಯರೇ ನಾವೇನು ಏಸಪ್ಪನಿಗೆ ಬಂತು ಶೋಧನೆಗಳು ಅಲ್ವಾ ಮಕ್ಕಳೇ? ಅರ್ಥ ಮಾಡ್ಕೋಬೇಕು ನಾವು. ಏಸಪ್ಪನು ತಪ್ಪಿಲ್ಲದವನು, ಏಸಪ್ಪನು ದೋಷರಹಿತನು, ಏಸಪ್ಪನು ಪಾಪರಹಿತನು, ಯಾವ ತಪ್ಪು ಮಾಡಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಿಲ್ಲ, ಮಾಡಿದ್ದೆಲ್ಲ ಒಳ್ಳೆಯದೇ. ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದು ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನ ಉಂಟು ಮಾಡಿ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ, ಪರಲೋಕ ರಾಜ್ಯದ ಜ್ಞಾನವನ್ನು, ನಿತ್ಯ ಜೀವದ ಜ್ಞಾನವನ್ನು ನೀಡುವುದಕ್ಕಾಗಿ ಬಂದು ಅಷ್ಟೇ ಮಾಡಿದ್ದು ಏಸಪ್ಪ, ಬೇರೆ ಏನು ಮಾಡಲಿಲ್ಲ. ಆದರೂ ಯೇಸುವಿಗೆ ಏನು ಕೊಟ್ಟರು? ಶಿಲುಬೆ ಮರಣವನ್ನು ಕೊಟ್ಟರು. ಶಿಲುಬೆಯಲ್ಲಿ ತನ್ನನ್ನೇ ತಾನು ಸಮರ್ಪಿಸಿದ ಏಸಪ್ಪ ತನ್ನ ಪ್ರಾಣ ಆತ್ಮ ಶರೀರ ಎಲ್ಲವನ್ನು ಒಪ್ಪಿಸಿಕೊಟ್ಟ. ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನನಗಾಗಿ ನಿನಗಾಗಿ ಆತನು ಸುರಿಸಿದ ಅಲ್ವಾ? ಅಂಥ ಏಸಪ್ಪನಿಗೇ ಶೋಧನೆಗಳು ತಪ್ಪಿಲ್ಲ. ಇನ್ನು ನೀವು ಎಷ್ಟರವ್ರ ಮಕ್ಕಳೇ, ನಾವು ಮನುಷ್ಯರೇ ಅಲ್ವಾ? ಏನೋ ಒಂದು ನಿಂದೆಗಳು, ಅವಮಾನಗಳು, ಶೋಧನೆಗಳು, ಕಷ್ಟಗಳು, ನಷ್ಟಗಳು, ರೋಗಗಳು, ಬಾಧೆಗಳು, ಚಿಂತೆಗಳು ಬಂದೇ ಬರ್ತವೆ. ಆದರೆ ನಾವು ಯಾವುದಕ್ಕೂ ಧೈರ್ಯ ಕಡದೆ, ಭಯಪಡದೆ, ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಗ, ದೇವರ ಜೊತೆ ಅನ್ಯೋನ್ಯ ಸಂಬಂಧವಿದ್ದಾಗ, ಎಂಥ ಕೆಟ್ಟ ಪರಿಸ್ಥಿತಿ ಇದ್ದರೂ ಅದರಿಂದ ನಮ್ಮನ್ನು ಆತನು ಬಿಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾವುದೇ ಪರಿಸ್ಥಿತಿ ಇರಲಿ ನಿಮ್ಮನ್ನು ಬಿಡಿಸ್ತಾನೆ ದೇವರು. ಯಾಕೆಂದರೆ ಆತನು ಸರ್ವಶಕ್ತನು, ಎಲ್ಲವನ್ನು ಮಾಡಬಲ್ಲ ಆತನು. ಮನುಷ್ಯರಾದ ನಮಗೆ ಕಷ್ಟವಾಗಬಹುದು, ಆದರೆ ದೇವರಿಗೆ ಯಾವುದು ಕಷ್ಟವೂ ಅಲ್ಲ, ಯಾವುದು ಅಸಾಧ್ಯವೂ ಅಲ್ಲ. ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು ಅಲ್ಲಿ ನೋಹನ ಕುಟುಂಬವನ್ನು ಅಷ್ಟೇ ಅಲ್ಲ, ಮತ್ತೆ ಮುಂದಿನ ಜೀವನಕ್ಕೆ ಬೇಕಾದಂಥ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ಆತನು ಕಾಪಾಡಿದ. ನಾವು ಕೂಡ ಕ್ರೈಸ್ತರಾದವರು, ನಾವು ಯೇಸುವನ್ನು ನಂಬಿದವರು, ನಾವು ನೀತಿವಂತರಾಗಿದ್ದು ನಮ್ಮ ಜೀವನ ಸಾಕ್ಷಿ ಜೀವನವಾಗಿರಬೇಕು. ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ವಿಶ್ವಾಸಿಯಾಗಿರಲಿ, ಪ್ರತಿ ಸೇವಕರು, ಸುವಾರ್ತಿಕರು ಯಾರೇ ಇದ್ದರೂ ಕೂಡ ನಾವೇನಾಗಿರಬೇಕು? ದೇವರಿಗೆ ಒಳ್ಳೆ ಸಾಕ್ಷಿಗಳಾಗಿರಬೇಕು ಮಕ್ಕಳೇ. ನೋಡಿದವರು ನೋಡಿ, ನಿಮ್ಮ ಹಿಂದಿನ ಜೀವಿತ ಹೇಗಿತ್ತು, ಯೇಸುವಿನ ನಂಬಿದ ಮೇಲೆ ನೀವು ಹೇಗಿದ್ದೀರಾ ಅನ್ನೋದು ಇತರರು, ಅನ್ಯ ಜಾತಿ ಜನಾಂಗದ ಜನರು ನೋಡಿದಾಗ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳಾಡಬೇಕು, ಒಳ್ಳೆಯದನ್ನು ಹೇಳಬೇಕು. ನೋಡಪ್ಪ ಇವರು ಎಂಥ ಒಳ್ಳೆಯವರು, ಮೊದಲು ಹೆಂಗಿದ್ರು ಇವಾಗ ನೋಡಿ ಎಷ್ಟು ಒಳ್ಳೆಯವರಾಗ್ಬಿಟ್ಟಾರೆ. ನಮ್ಮ ಸೇವೆಗಳಲ್ಲಿ ಮಕ್ಕಳು, ನಮ್ಮದು ಹಳ್ಳಿಗಳ ಸೇವೆ, ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ಕುಟುಂಬಗಳು ಎಷ್ಟೋ ಅಭಿವೃದ್ಧಿ ಹೊಂದಿದ್ದಾವೆ. ಇವಾಗ ಬಡವರಾಗಿದ್ದವರು ಕಷ್ಟಪಟ್ಟು ದುಡಿದು ಒಳ್ಳೆಯವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಹರಕು ಮರುಕು ಗುಡಿಸಲಿದ್ದವರು ಒಳ್ಳೆ ಮಾಡಿ ಮನೆಗಳು, RCC ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ, ಹೊಲ ಗದ್ದೆ ತೋಟ ತೊಗೊಂಡಿದ್ದಾರೆ.
ಒಳ್ಳೊಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾರೆ, ಅನುಭವಿಸ್ತಾ ಇದ್ದಾರೆ ಅವರು. ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಮದುವೆಗಳಾಗ್ತಾ ಇದ್ದಾವೆ, ಮದುವೆ ಆದವರಿಗೆ ಮಕ್ಕಳಾಗ್ತಾ ಇದ್ದಾವೆ, ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಅವರು ಯೇಸುವಿನ ನಂಬಿ ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ, ನೀತಿವಂತರಾಗಿದ್ದಾರೆ. ನೀತಿವಂತರನ್ನ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಮಕ್ಕಳೇ. ನೀತಿವಂತರಾಗಿರಬೇಕು. ನೀವು ನೀತಿವಂತರಾಗಿದ್ದರೆ ನಿನಗೆ ಬರುವ ಕಷ್ಟಗಳು ದೇವರ ವಾಕ್ಯದಲ್ಲಿದೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ, ನನಗೆ ಮಾಡಿದ ವಾಗ್ದಾನ ತಪ್ಪುವುದೇ ಇಲ್ಲ. ಬರುವ ಕಷ್ಟ ವೇದನೆಯು ಶಾಶ್ವತವೇನಲ್ಲ. ಶಾಶ್ವತ ಅಲ್ಲ ಮಕ್ಕಳೇ, ಕಷ್ಟಗಳು ಬರ್ತವೆ, ಹೋಗ್ತವೆ. ಯಾವಾಗ ಹೋಗ್ತವೆ? ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾಗ ನಿನ್ನ ಕಷ್ಟ, ನಷ್ಟ, ದುಃಖ, ಬಾಧೆ ಎಲ್ಲವನ್ನ ದೇವರು ದೂರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ನೀತಿವಂತನಾದಂಥ ನೋಹನನ್ನ ದೇವರು ಜಲಪ್ರಳಯದಿಂದ ನೋಹನ ಕುಟುಂಬವನ್ನು ರಕ್ಷಿಸಿದ. ಈಗ ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಸೇವೆ ರಕ್ಷಿಸಲ್ಪಡಬೇಕು ಅಂದಾಗ ನಾವೆಲ್ಲರೂ ಕೂಡ ನೀತಿವಂತರಾಗಿರಬೇಕು. ಸೇವಕರು, ಪಾಸ್ಟರ್ಗಳು ನೀತಿವಂತರಾಗಿರಬೇಕು, ಪಾಸ್ಟರ್ ಮನವರು ನೀತಿವಂತರಾಗಿರಬೇಕು, ವಿಶ್ವಾಸಿಗಳು ನೀತಿವಂತರಾಗಿರಬೇಕು, ವಿಶ್ವಾಸಿಗಳ ಕುಟುಂಬದಲ್ಲಿರುವವರು ನೀತಿವಂತರಾಗಿರಬೇಕು. ನಾವು ಒಬ್ಬರಿಗೆ ಹೇಳುವಾಗ ಮೊದಲು ನಾವು ಸರಿಯಾಗಿರಬೇಕು ಅಲ್ವಾ? ಈಗ ಒಬ್ಬರ ಕಡೆ ಬೆರಳು ತೋರಿಸಿದಾಗ ಹೇಳ್ತಾರಲ್ವ, ನೀವು ನಿಮ್ಮ ಕೈ ನೋಡ್ಕೊಳ್ಳಿ, ಒಂದು ಬೆರಳು ಒಂದು ಕಡೆ ತೋರಿಸ್ತಾ ಇದ್ರೆ ಒಬ್ಬರನ್ನ, ಇನ್ನು ಉಳಿದ ಬೆರಳುಗಳು ನಿನ್ನನ್ನು ತೋರಿಸ್ತಾ ಇರ್ತವೆ. ನೆನ್ಪಿಟ್ಕೊಳ್ಳಿ, ಮೊದಲು ನೀವು ಹೇಗಿದ್ದೀರಾ ತಿಳ್ಕೊಳ್ಳಿ ನಿಮ್ಮನ್ನು ನೀವು, ಆಮೇಲೆ ಇನ್ನೊಬ್ಬರಿಗೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಒಬ್ಬರ ಬಗ್ಗೆ ನೀವು ತೀರ್ಪು ಮಾಡಬೇಡಿರಿ, ಯಾಕೆಂದರೆ ನೀವು ತೀರ್ಪಿಗೆ ಒಳಗಾಗುವಿರಿ. ಸತ್ಯವೇದ ಬೈಬಲಲ್ಲಿ ಬರೆದಿಟ್ಟಿದೆ ಮಕ್ಕಳು. ನಾವು ಒಬ್ಬರಿಗೆ ಏನು ತೀರ್ಪು ಮಾಡಬಾರ್ದಂತೆ, ಯಾಕಂದ್ರೆ ತೀರ್ಪು ಕೊಡುವಾತನು ನಮ್ಮ ನ್ಯಾಯಾಧೀಶನು, ನಮಗೆ ನ್ಯಾಯ ತೀರಿಸುವಾತನು ನಮ್ಮ ದೇವರು. ಏಸಪ್ಪ ನೋಡ್ಕೊಳ್ತಾನೆಲ್ಲ, ಯಾಕಂದ್ರೆ ಆತನೇ ಹೇಳ್ಬಿಟ್ಟಾನೆ, ಈಗೋ ನಾನು ಬೇಗ ಬರುತ್ತೇನೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10-11 ವಚನ ನಾವು ನೋಡುವುದಾದರೆ ಹೇಳ್ತದೆ ವಾಕ್ಯ, ಈಗೋ ನಾನು ಬೇಗ ಬರುತ್ತೇನೆ, ಅವರವರ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲವು ಎಲ್ಲಿದೆ ಅಂತೆ? ನನ್ನ ಕೈಯಲ್ಲಿದೆ ಅಂತಾನೆ ಏಸಪ್ಪ. ನಾನು ಅವರಿವರಿಗೆ ತಕ್ಕ ಹಾಗೆ ತೀರ್ಪು ಕೊಡ್ತೇನೆ. ನೋಹನ ಕಾಲದಲ್ಲಿ ಇರುವಂಥ ಜನರೆಲ್ಲರೂ ಕೆಟ್ಟವರಾಗಿದ್ದರಿಂದ ಅವರನ್ನು ಅಳಿಸಿಬಿಟ್ಟ, ಅದು ದೇವರ ತೀರ್ಪು. ನೀತಿವಂತನಾದ ನೋಹನ ಕುಟುಂಬವನ್ನು ರಕ್ಷಿಸಿದ, ಅದು ದೇವರ ತೀರ್ಪು. ನೀತಿವಂತರಿಗೆ ಏನು ಮಾಡಬೇಕು, ಅನೀತಿವಂತರಿಗೆ ಏನು ಮಾಡಬೇಕು, ಒಳ್ಳೆಯವರಿಗೆ ಏನು ಮಾಡಬೇಕು, ಕೆಟ್ಟವರಿಗೆ ಏನು ಮಾಡಬೇಕು ಅನ್ನುವುದು ದೇವರಿಗೆ ಗೊತ್ತು ಮಕ್ಕಳೇ. ನಾವೇನು ಮಾಡೋದು ಬೇಡ. ಒಳ್ಳೆಯವರು ಒಳ್ಳೆಯವರಾಗಿರಿ, ಕೆಟ್ಟವರು ಕೆಟ್ಟವರಾಗಿರಿ. ಒಳ್ಳೆಯವರಿಗೆ ಒಳ್ಳೆಯದಾಗ್ತದೆ, ಕೆಟ್ಟವರಿಗೆ ಕೆಟ್ಟದ್ದೇ ಆಗ್ತದೆ. ಖಂಡಿತ ಅದು ತಪ್ಪಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲೇ ನಾವು ನೋಡ್ತಾ ಇದ್ದೇವೆ. ಈ ದಿನ ನೋಹನ ಚರಿತ್ರೆ ನೋಡುವಾಗ ನೀತಿವಂತನಾದ ನೋಹನ ಕುಟುಂಬವನ್ನು, ಅವನ ಜೀವನಕ್ಕೆ ಮುಂದೆ ಬೇಕಾದ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಆತನು ಕಾಪಾಡಿದ. 3 ವಿಧದ ಜೀವನವನ್ನು ನಾವಿಲ್ಲಿ ರೀತಿ ನೋಡ್ತೇವೆ. ಒಂದು ವೈಯಕ್ತಿಕ ಜೀವನ. ನೀನು ಪ್ರತಿಯೊಬ್ಬರಲ್ಲಿರುವವರು ನಿಮ್ಮನ್ನು ನೀವು ತಟ್ಟಿಕೊಂಡು ನಿಮ್ಮ ಮನಸ್ಸಾಕ್ಷಿ ಹೇಗಿದೆ, ನೀವು ಹೇಗಿದ್ದೀರಾ, ನಿಮ್ಮ ನಡೆನುಡಿ ಹೇಗಿದೆ, ನಿಮ್ಮ ವರ್ತನೆ ಹೇಗಿದೆ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಕುಟುಂಬ, ಗಂಡ ಹೆಂಡತಿ ಮಕ್ಕಳು, ನೀವು ಹೇಗಿದ್ದೀರಾ, ಹೇಗಿರಬೇಕು. ನೋಹ ಹೇಗಿದ್ದ, ನೋಹನ ಕುಟುಂಬ ಹೇಗಿತ್ತು. ನೋಹನ ಹೇಳಿದ ಪ್ರಕಾರ ನೋಹನ ಮಕ್ಕಳು, ನೋಹನ ಸೊಸೆಯಂದಿರು ಕೇಳಿದರು, ಅದಕ್ಕೆ ಅವರ ಕುಟುಂಬ ರಕ್ಷಿಸಲ್ಪಟ್ಟಿತು. ಆನಂತರ ಸಮಾಜ. ಈಗ ನಾವು ಮನೆಯಲ್ಲಿ ಇದ್ದದ್ದಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಜೀವನ, ಕುಟುಂಬ ಜೀವನದಿಂದಲೇ ನಮಗೆ ಸಮಾಜದಲ್ಲಿ ಕೂಡ ಗೌರವ, ಮಾನ, ಸನ್ಮಾನ ಸಿಗ್ತದೆ ಮಕ್ಕಳು. ಇಲ್ಲಾಂದರೆ ಆಡಿಕೊಳ್ತಾರೆ, ಬೈಕೊಳ್ತಾರೆ, ಯಾರು ನಿಮ್ಮ ಹತ್ತಿರವೂ ಬರುವುದಿಲ್ಲ. ನೀವು ಒಳ್ಳೆಯವರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಲೋಕದ ರೀತಿಯಲ್ಲಿ ಒಂದು ಮಾತು, ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದಂತೆ. ನಿನ್ನ ಬಾಯಿ ಮಾತು ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ನಿನಗೆ ಜನರ ಸಂಪರ್ಕ ಇರ್ತದೆ. ಒಳ್ಳೆಯವರಾಗಿದ್ದರೆ ಒಳ್ಳೆಯವ್ರ ಹತ್ರ ಎಲ್ಲರೂ ಬರ್ತಾರೆ. ನೀವು ಆಡೋ ಮಾತು ಇನ್ನೊಬ್ಬರಿಗೆ ಸಂತೋಷ, ಸಮಾಧಾನ ತರುವಂತಿರಬೇಕು. ಕೆಟ್ಟ ಮಾತುಗಳು, ಜಗಳ ಆಡಿದರೆ ಬೇಡಪ್ಪ ಅವ್ರ ಸಹವಾಸ, ನಮಗೆ ಯಾಕೆ, ಜಗಳ ಗಂಟರು ಅಂತ ಯಾರೂ ನಿಮ್ಮ ಹತ್ತಿರ ಬರಲ್ಲ. ನಿಮ್ಮ ಬಾಯಿ ಮಾತು ಯಾವಾಗಲೂ ಕೂಡ ಸಂತೋಷ, ಸಮಾಧಾನ ತರುವಂತಿರಬೇಕು. ಇನ್ನೊಬ್ಬರಿಗೆ ಮನಸ್ಸಿಗೆ ಸಂತೋಷ ಉಂಟು ಮಾಡುವಂತಿರಬೇಕು. ಅದು ಹೊರತು ಕೆಟ್ಟ ಮಾತುಗಳು, ಜಗಳ ಆಡೋದು, ಕೆಟ್ಟ ಮಾತಾಡಿದಾಗ ಯಾರು ಇಷ್ಟಪಡಲ್ಲ, ಯಾರು ನಿಮ್ಮ ಹತ್ತಿರವೂ ಬರುವುದಿಲ್ಲ ಮಕ್ಕಳು. ಅದಕ್ಕೆ ಈ ದಿನ ಈ ಕುಟುಂಬದ ಮುಖಾಂತರ
ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು, ನೋಹನ ಹಾಗೆ ನೀತಿವಂತರಾಗಿರಿ, ನೋಹನ ಹಾಗೆ ತಪ್ಪಿಲ್ಲದವರಾಗಿರಿ, ನೋಹನ ಹಾಗೆ ದೇವರೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿರಿ. ಹತ್ತಿರದ ಸಂಬಂಧ ಅಂದ್ರೆ ಏನು? ಪ್ರಾರ್ಥನಾ ಜೀವಿತ ಇರಬೇಕು ನಿಮಗೆ. ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರಬೇಕು. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಅನೇಕ ವಿಧದ ಪ್ರಾರ್ಥನೆಗಳಿವೆ ಮಕ್ಕಳೇ. ಎದ್ದ ತಕ್ಷಣ ನಾವು ಹಾಸಿಗೆಯಲ್ಲಿ ಕುಳಿತಾಗ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಏನು? ಅಪ್ಪ ತಂದೆ ದೇವ, ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಮತ್ತೊಂದು ಹೊಸ ದಿನವನ್ನು ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ, ಥ್ಯಾಂಕ್ಸ್. ಈ ದಿನವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡು ಅಲ್ವಾ? ನೀವು ಶಾಲೆಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡ್ಕೋಬೇಕು. ಅಪ್ಪ ನಾವು ಹೋಗ್ತಾ ಇದ್ದೇವೆ, ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಯ್ದು ಕಾಪಾಡು. ನಾವು ಮಾಡುವ ಕೆಲಸ ಕಾರ್ಯವನ್ನು, ನಮ್ಮ ವಿದ್ಯಾಭ್ಯಾಸವನ್ನು ನೀನು ಆಶೀರ್ವದಿಸು. ಪ್ರಾರ್ಥನೆ ಮಾಡ್ಕೊ. ಊಟ ಮಾಡುವಾಗ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಲ್ಲ ಮಕ್ಕಳೇ, ದೇವರ ಮಕ್ಕಳು. ಪ್ರಾರ್ಥನೆ ಮಾಡ್ಕೊಂಡು ತಿನ್ಬೇಕಪ್ಪ. ದೇವ ಯೇಸಪ್ಪ, ನೀನು ನಮಗೆ ಆಹಾರ ಕೊಟ್ಟಿದ್ದೀಯಪ್ಪ. ಈ ಆಹಾರವನ್ನು ಮುಟ್ಟು ಶುದ್ಧಗೊಳಿಸು, ಪರಿಶುದ್ಧಗೊಳಿಸು. ತಿನ್ನುವ ನಮಗೆ ಆಯುಷ್ಯ, ಆರೋಗ್ಯ, ಬಲ ಕೊಡು. ಆಹಾರ ತಯಾರಿಸಿದವರನ್ನು, ಒದಗಿಸಿದವರನ್ನು, ಕೈಗಳನ್ನು, ಕುಟುಂಬವನ್ನು ಆಶೀರ್ವದಿಸು ಅಂತ ಪ್ರಾರ್ಥನೆ ಮಾಡಿ ತಿನ್ಬೇಕು ಮಕ್ಕಳನ್ನ. ಹೀಗೆ ಪ್ರತಿ ವಿಷಯಕ್ಕೂ ನಾವು ಪ್ರಾರ್ಥಿಸಿಕೊಂಡಿದ್ದಾಗ ಅದು ನಮಗೂ ದೇವರಿಗಿರುವ ಒಂದು ಅನ್ಯೋನ್ಯ ಸಂಬಂಧವನ್ನು ಸೂಚಿಸುತ್ತದೆ. ಪ್ರಾರ್ಥನೆ ಜೀವಿತ, ಪ್ರೇಯರ್ ಮಾಡಿದ್ರೇ ನೀನು ಕ್ರೈಸ್ತನು. ಪ್ರಾರ್ಥನೆ ಮಾಡಿಲ್ಲ, ಪ್ರಾರ್ಥನೆ ಜೀವಿತ ನಿನಗಿಲ್ಲ ಅಂದರೆ ನೀನು ಸತ್ತ ಹಾಗೆ. ಪ್ರತಿಯೊಬ್ಬ ಕ್ರೈಸ್ತನಿಗೆ ಪ್ರಾರ್ಥನೆ ಉಸಿರಾಗಿರಬೇಕು. ಉಸಿರು ನಿಂತರೆ ಬದುಕ್ತೀವ, ಸಾಯ್ತೀವ, ಸತ್ತೋಗ್ತೀವಲ್ವಾ? ಹಾಂ, ಮೂಗು ಬಾಯಿ ಮುಚ್ಚಿಕೊಂಡು ಎಷ್ಟೊತ್ತಿರೋಕ್ಕೆ ಸಾಧ್ಯ? ಮೂಗು ಮುಚ್ಚಿದ್ರೆ ಬಾಯಿಂದ ಉಸಿರಾಡ್ತೇವೆ, ಮೂಗು ಬಾಯಿ ಎರಡು ಮುಚ್ಚಿದ್ರೆ ಮುಗಿದ ಕತೆ ಅಲ್ವಾ? ಹಾಗೆ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದರೆ ನೀವು ಬದುಕಿಲ್ಲ ಅಂತ ಅರ್ಥ ಮಕ್ಕಳೇ. ನೀವು ಬಾಡಿ, ಡೆಡ್ ಬಾಡಿ ಅಲ್ಲ ನಿಮ್ಮದು, ಅದು ಡೆಡ್ ಬಾಡಿ ಆಗಿರ್ತದೆ. ಪ್ರಾರ್ಥನೆ ಮಾಡಿಕೊಂಡಿರಿ ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು, ಹಿರಿಯರು, ಕಿರಿಯರು, ಸಭೆಗಳು, ಸೇವೆಗಳು, ಪ್ರತಿ ಸಮಯ, ಪ್ರತಿದಿನ, ಪ್ರತಿ ಎಲ್ಲೇ ಇದ್ದರೂ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾವು ಎಲ್ಲಿದ್ದರೂ ಪ್ರಾರ್ಥನೆ ಆಯಾ ಸಮಯಕ್ಕೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡಿಕೊಳ್ತೇವೆ. ಪ್ರಯಾಣದಲ್ಲಿದ್ದರೂ ಪ್ರಾರ್ಥನೆ ಮಾಡ್ತೇವೆ, ಪ್ರಯಾಣ ಹೋಗುವಾಗಲೂ ಮಾಡ್ತೇವೆ. ಬಂದ ಮೇಲೆ ಅಪ್ಪ ತಂದೆ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡ್ಬಂದಿಯಪ್ಪ, ಕರೆದುಕೊಂಡು ಹೋಗಿದ್ದೀಯಾ, ಕರೆದುಕೊಂಡು ಬಂದಿದ್ದೀಯಾ, ನಿನಗೆ ಸ್ತೋತ್ರ, ಥ್ಯಾಂಕ್ಸ್. ಪ್ರತಿ ವಿಷಯಕ್ಕೂ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನಾವು ಉಳಿದಿದ್ದೀವಿ, ಬದುಕಿದ್ದೀವಿ ಅಂದರೆ ಆತನ ಕೃಪೆ, ಆತನ ಕರುಣೆ. ದೇವರ ಕೃಪೆ, ಕರುಣೆ ಇಲ್ಲ ಅಂದರೆ ನಾವು ಬದುಕಿರುವುದಕ್ಕೆ ಸಾಧ್ಯವಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಮದೇವಯ್ಯನವರಿಗೆ 3 ಸಲ ಹಾರ್ಟ್ ಅಟ್ಯಾಕ್ ಆಯಿತು. 3 ಸಲ ಮರಣದ ಹಾಸಿಗೆಯಲ್ಲಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಪ್ರಾರ್ಥನೆಯನ್ನು ಮಲಗಿದಲ್ಲಿನೇ, ಹಾಸಿಗೆಯಲ್ಲಿನೇ, ಐಸಿಯುವಲ್ಲಿನೇ ಪ್ರಾರ್ಥನೆ ಮಾಡಿಕೊಂಡಾಗ ಹಾಸಿಗೆ ಮೇಲೆ, ಮರಣದ ಹಾಸಿಗೆಯಿಂದ ದೇವರು ಎಬ್ಬಿಸಿದ್ದಾನೆ. ಯಾಕೆಂದರೆ 91ನೇ ಕೀರ್ತನೆಯಲ್ಲಿ ನೋಡ್ತೇವೆ ನಾವು, ದೇವರ ವಾಕ್ಯ ಹೇಳ್ತಾ ಇದೆ, ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸುವುದು ನಮ್ಮ ದೇವರು. ತಪ್ಪಿಸಿದ ಮಕ್ಕಳು. ನಾನು ಎಷ್ಟೋ ಸಲ ಹಾಸ್ಪಿಟ್ಲೈಸ್ ಆದೆ, ಆಸ್ಪತ್ರೆಯಲ್ಲಿ ಸೇರಿದೆ. ನೆಕ್ಸ್ಟ್ ಸಮಯ ಇದ್ದಾಗ ಹೇಳೋಣ, ಸಾಕ್ಷಿಗಳು ಬೇಕಾದಷ್ಟಿದೆ. ನಮ್ಮ ಸಾಕ್ಷಿ, ನಮ್ಮ ಜೀವಿತ ಎಲ್ಲ ಸಾಕ್ಷಿನೇ. ಯೋಗದ ಗ್ರಂಥ 9:10 ವಾಕ್ಯ ಹೇಳುವಂತೆ, ಅಪ್ರಮೇಯ ಅಸಂಖ್ಯಾತ ಅದ್ಭುತ ಕಾರ್ಯಗಳನ್ನು ಮಾಡುವೇನು ಅಂತ ವಾಕ್ಯ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ದೇವರು ಮಾಡಿದ್ದಾರೆ. ನಮ್ಮನ್ನು ಕೂಡ, ನನ್ನನ್ನು ಕೂಡ ಮರಣದ ಹಾಸಿಗೆ ಎಬ್ಬಿಸಿದ್ದಾನೆ. ಇನ್ನೇನು ಹೋಗೇ ಬಿಟ್ಟೆ ಅಂದ್ಕೊಂಡಪ್ಪ. ಲೋ BP ಆಗಿತ್ತು ಒಂದು ಸಲ, 60-40 ಎಷ್ಟು ಆಗಿತ್ತಮ್ಮ ಲೋ BP. ಲಕ್ಷಕ್ಕೊಂದು ಕೇಸ್ ಅಂತೆ, ಹೋಗೇ ಬಿಡಬೇಕು. ಆದರೆ ದೇವರು ಕಾಪಾಡಿದ್ದಾನೆ ಮಕ್ಕಳೇ, ಎಬ್ಬಿಸಿದ್ದಾನೆ. ಮತ್ತೆ ನಾನು ಇನ್ನೂ ಅವಾಗ ಜಾಬ್ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಲೋ BP ಆಗಿ ಹಾಸ್ಪಿಟಲ್ ಸೇರಿಸಿದಾಗ ಹೊರಗಡೆ ನಮ್ಮ ಅಯ್ಯವ್ರು ಮಾತಾಡ್ಕೊತಿದ್ರಂತೆ, ಇನ್ನು ಯಾರು ಸೇರಿ. ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ನಾನು ಅವಾಗ, ಗೌರ್ಮೆಂಟ್ ಜಾಬ್ ಮಾಡಿ. ಹೌದು, ಏನಾರು ಆಗ್ಬಿಟ್ರೆ ಮಕ್ಕಳು ಇಬ್ಬರು ಇದ್ದಾರಲ್ಲ, ಯಾರಿಗೆ ಜಾಬ್ ಕೊಡಿಸೋದು? ದೊಡ್ಡ ಮಗನಿಗ, ಸಣ್ಣ ಮಗನಿಗ? ಅಂದರೆ ಗೌರ್ಮೆಂಟ್ ಸರ್ವೆಂಟ್ ಜಾಬ್ ಮಾಡ್ತಾ ಇರುವಾಗ ಸತ್ತರೆ ಅವ್ರ ಮಕ್ಕಳಿಗೆ ಜಾಬ್ ಕೊಡ್ತಾರೆ ಅಲ್ವಾ? ಆ ಥರ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ದೇವರು ನನ್ನನ್ನು ಬದುಕಿಸಿಟ್ಟಿದ್ದಾನೆ ಮಕ್ಕಳು. ಸುಮಾರು ವರ್ಷಗಳ ಹಿಂದೆ ಆಗಿರೋದಿಲ್ಲ, 90ರ ದಶಕದಲ್ಲಿ. ಆದರೆ ದೇವರು ಕಾಪಾಡಿದ. ನೋಡಿ, ಈಗ 2026 ಇನ್ನೂ ಇದ್ದೇವೆ, ಒಳ್ಳೆ ಗಟ್ಟಿ ಗುಂಡ್ಕಲ್ಲಾಗಿ ಅಲ್ವಾ? ದೇವರ ಕೃಪೆ ಅಷ್ಟೇ ಮಕ್ಕಳೇ. ನಾವಿದ್ದೀವಿ ಅಂದರೆ ನಾನು ಉಳಿದಿರುವುದು ಆತನ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಆತನ ಕೃಪೆಯಿಂದಲೇ ನಾವು ಉಳಿದೀವಮ್ಮ, ಅಷ್ಟೇ ಮಾತ್ರ ದೇವರು. ಯಾಕೆಂದರೆ ನಾವು ನೀತಿವಂತರಾಗಿದ್ದೇವೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ
ತವಕಪಟ್ಟು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ ಮತ್ತಾಯ ಸುವಾರ್ತೆ 6:33, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ಮೊದಲು ಮಕ್ಕಳು, ಇದು ಬಹಳ ಮುಖ್ಯ. ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿದ್ರೆ ಆಗ ನಿಮಗೆ ಬೇಕಾದದ್ದೆಲ್ಲವೂ ಸಿಗುವುದು. ಅದೇ ರೀತಿ ನಾವು ಈ ಕುಟುಂಬ ಶಕ್ತಿವೇಲುಗೆ ಲಿಡಿಯಾ ಅಮ್ಮ ಅಥವಾ ಲಿಡಿಯಾ ಅಮ್ಮ ಶಕ್ತಿವೇಲುಗೆ ಅಥವಾ ಇಬ್ಬರು ಸೇರಿ ಮಗನಿಗೆ ಮೊದಲ ಸ್ಥಾನ ಕೊಡೋದಲ್ಲ, ನೀವು ಮೂವರು ಕುಟುಂಬದಲ್ಲಿ ಮೊದಲ ಸ್ಥಾನ ಕೊಡಬೇಕಾಗಿರೋದು ಏಸಪ್ಪನಿಗೆ. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಮೊದಲ ಸ್ಥಾನ ಏಸಪ್ಪನಿಗೆ ಕೊಡುವುದಾದರೆ ನಿನಗೇನು ಬೇಕೋ ನನ್ನ ನಾಮದಲ್ಲಿ ಕೇಳಿಕೊಳ್ಳಿರಿ ನಿಮಗೆ ಕೊಡುವೇನು ಅಂತ ಏಸಪ್ಪ ಸ್ವಾಮಿ ಹೇಳ್ಬಿಟ್ಟಿದ್ದಾನಲ್ವ. ಹಾಗೆ ನಾವು ಯೇಸುವಿನಲ್ಲಿ ಇರುವುದಾದರೆ ಆತ ನಮ್ಮೊಂದಿಗೆ, ನಾವು ಆತನೊಂದಿಗೆ ಇದ್ದಾಗ ನಮಗೇನು ಬೇಕು ಎಲ್ಲವನ್ನು ಆತನು ಒದಗಿಸಿಕೊಡ್ತಾರೆ. ಯೆಹೋವ ಹಿರಿಯ ದೇವರು ನಮ್ಮ ಕೊರತೆಗಳನ್ನು ನೀಗಿಸುವಾತನು, ನಮಗೆ ಬೇಕಾದದ್ದನ್ನು ಒದಗಿಸಿಕೊಡುವ ಆತನು. ಯೆಹೋವ ಶಮ್ಮ ಇಮ್ಯಾನುವೇಲ್ ಯಾವಾಗಲೂ ನಮ್ಮ ಸಂಗಡ ಇರುವ ದೇವರು. ಈ ನಂಬಿಕೆಯಲ್ಲಿ ನಾವು ಜೀವಿಸಬೇಕು ಮಕ್ಕಳೇ. ಮನೆಯಲ್ಲಿ ಯಾರಿಲ್ಲ, ಲಿಡಿಯಮ್ಮ ಒಬ್ಬಳೇ ಇದ್ದಾಳೆ ಅಂದರೆ ಭಯಪಡಬೇಕಾಗಿಲ್ಲ. ಯಾಕೆಂದರೆ ಲಿಡಿಯಮ್ಮ ಜೊತೆ ಯಾರಿದ್ದಾರೆ? ಪರಿಶುದ್ಧಾತ್ಮ ದೇವರು ಇದ್ದಾನೆ. ನಾನು ಎಷ್ಟೋ ಸಲ ಒಬ್ಬಳೇ ಅಯ್ಯವ್ರು ಹೋಗ್ತಾರೆ, ಇರೋಗಿ ಇಬ್ಬರು ನಾವು. ಎಲ್ಲ ನಾವು ಕೆಲಸದ ಮೇಲೆ ಊರಿಗೆಲ್ಲ ಅನ್ನೋದು, ನಮ್ಮ ಮನೇಲಿ ಇರೋದು ಒಬ್ಬಳೇ. ಯಾರಾದರೂ ಫೋನ್ ಮಾಡಿ ಫ್ರೆಂಡ್ಸು ರಿಲೇಟಿವ್ಸ್ ಕೇಳ್ತಾರೆ, ಏನಮ್ಮ ಒಬ್ಬಳೇ ಎಲ್ಲಿ ಕೇಳ್ತಾರೆ ಅವ್ರು, ಇಲ್ಲ ಇವರು ಈ ಥರ ಹೋಗಿದ್ದಾರೆ. ಅಯ್ಯೋ ನೀವು ಒಬ್ಬಳೇ ಇದೆಯಾ? ಒಬ್ಬರೇ ಇದ್ದೀರಾ? ನಾನಿಲ್ಲ ಒಬ್ಬಳೇ ಇದ್ದೀನಿ, ನನ್ನ ಜೊತೆ ನನ್ನ ದೇವರಿದ್ದಾನೆ, ಏಸಪ್ಪ ಇದ್ದಾನೆ, ಪರಿಶುದ್ಧಾತ್ಮ ದೇವರು ನನ್ನ ಜೊತೆ ಇದ್ದಾನೆ, ನಮಗೇನು ಭಯ ಇಲ್ಲ ಅಲ್ವಾ? ಆ ನಂಬಿಕೆ ನಮ್ಗೆ ಇರಬೇಕು. ಇಲ್ಲ ಅಂದರೆ ಕೆಲವರು ಒಬ್ಬರು ಇರೋಕೆ ಮನೆಯಲ್ಲ, ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗೋಕ್ಕೆ ಭಯಪಡ್ತಾರೆ ಅಲ್ವಾ? ಅಕಸ್ಮಾತ್ ಕರೆಂಟ್ ಹೋಯ್ತು ಅಂದರೆ ಮನೆಯಲ್ಲೇ ಯಾರು ಭಯಪಡ್ತಾರಲ್ವ? ನಾವು ಯಾವ ಪರಿಸ್ಥಿತಿಯಲ್ಲೇ ಇದ್ದರೂ ಎಲ್ಲೇ ಇದ್ದರೂ ಮಕ್ಕಳೇ ಭಯಪಡಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಸಂಗಡ ನಮ್ಮ ಏಸಪ್ಪ ಇದ್ದಾರೆ. ಪರಿಶುದ್ಧಾತ್ಮ ದೇವರು, ತ್ರಯೇಕ ದೇವರು ಯಾವಾಗಲೂ ನಮ್ಮನ್ನು ಕಾಯ್ತಾ ಕಾಪಾಡ್ತಾ ಇರ್ತದೆ. ಅಂಥ ದೇವರ ಮಕ್ಕಳಾದ ನಾವು ಯಾವತ್ತೂ ಯಾವುದಕ್ಕೂ ಯಾರಿಗೂ ಭಯಪಡಬಾರದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ನಮ್ಮ ಕುಟುಂಬಗಳು ನೋಹನ ಆಗಿರಲಿ, ನಮ್ಮ ಜೀವಿತ ನೋಹನ ಜೀವಿತದಂತೆ, ನೋಹನ ಕುಟುಂಬದಂತೆ ನಾವಿರೋಣ, ನಂಬಿಕೆಸ್ಥರಾಗಿರೋಣ, ನಂಬಿಕೆಯಿಂದ ಇರೋಣ, ನೀತಿವಂತರಾಗಿರೋಣ. ಆಗ ದೇವರ ಕೃಪೆಯನ್ನು ನಾವು ಹೊಂದಿದವರಾಗ್ತೇವೆ ಮಕ್ಕಳೇ. ಯಾವುದಕ್ಕೂ ಚಿಂತೆ ಮಾಡದೆ, ಯಾಕೆಂದರೆ ಏಸಪ್ಪ ಹೇಳಿದ್ದಾನೆ, ಎಲೈ ಭಾರ ಹೊತ್ತವರೇ ನಿಮ್ಮ ಚಿಂತಾಭಾರವನ್ನು ನನ್ನ ಬಳಿಗೆ ಬಂದಿರಿ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೆ ಶಾಂತಿ ವಿಶ್ರಾಂತಿ ಕೊಡುವೆನು ಅಂತ ಏಸಪ್ಪ ಹೇಳಿದ ಮೇಲೆ ನಮಗೆ ಯಾವ ಚಿಂತೆಯೂ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು, ನಿಮ್ಮನ್ನು, ಈ ವಾಕ್ಯವನ್ನು, ಈ ಕುಟುಂಬವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ.